Andrew, who did you see? Father, there it is. You heard. I do believe that Jesus is most likely the... But who do you say that I am? You? You are the Son of the living God. We worship a living God, and you are... I am who I am. The Father is in me, and I am... And as long as I am in the world, I am the... This Messiah you speak of, I am... Don't understand. I am... Your little lady missed the show. Name the teacher. The name I will never forget. Listen carefully. The hour is coming. ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನ. ದೇವರು ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಹೇಳಲು ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಲವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಎಂದು ಹೆದರಿ ಅಡಗಿಕೊಂಡನು. ಸಾಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಆದಾಮನಿಗೆ ಕೇಳುವಂತ ಪ್ರಶ್ನೆ, ಆದಾಮ್ ನೀನು ಎಲ್ಲಿದ್ದಿ? ಮೊದಲು ನೀನು ಎಲ್ಲಿದ್ದಿ? ಈಗ ಯಾವ ಪರಿಸ್ಥಿತಿಯಲ್ಲಿ ನೀನಿದ್ದಿ? ದೇವರು ಆದಾಮನಿಗೆ ಕೇಳುವಂತ ಒಂದು ಪ್ರಶ್ನೆ. ಯಾಕೆ ದೇವರು ಆದಾಮನನ್ನು ಕೇಳ್ತಾ ಇದ್ದಾನೆ? ಆದಾಮ ನೀನು ಮೊದಲು ಎಲ್ಲಿದ್ದಿ? ಏದೇನ್ ತೋಟದಲ್ಲಿ ನೀನಿದ್ದಿ. ಏದೇನ್ ತೋಟದಲ್ಲಿ ನಿನ್ನನ್ನು ಸೃಷ್ಟಿಸಿದ್ದೇನೆ. ಏದೇನ್ ತೋಟದಲ್ಲಿ ನಿನ್ನನ್ನು ಉಂಟು ಮಾಡಿದ್ದೇನೆ. ಏದೇನ್ ತೋಟದಲ್ಲಿ ನಿನ್ನನ್ನು ನನ್ನ ಸ್ವರೂಪದಲ್ಲಿ, ನನ್ನ ಹೋಲಿಕೆಯಲ್ಲಿ, ನನ್ನ ಗುಣದಲ್ಲಿ, ನನ್ನ ಸ್ವರೂಪದಲ್ಲಿ ನಿನ್ನನ್ನು ಉಂಟು ಮಾಡಿದ್ದೇನೆ. ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ. ಮೊದಲು ನಾನು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದೇನೆ. ನನ್ನ ಸ್ವರ ನೀನು ಕೇಳುತ್ತಾ ಇದ್ದಿ. ನೀನು ನನ್ನನ್ನು ಆರಾಧಿಸುತ್ತಾ ಇದ್ದಿ. ನಾನು ನಿನ್ನೊಂದಿಗೆ ಸಹವಾಸವುಳ್ಳವನಾಗಿ ಪ್ರತಿದಿನ ಆಕಾಶದಿಂದ ಪರಲೋಕದಿಂದ ಇಳಿದು ಬಂದು ಆದಾಮನೇ ಅವ್ವಲೇ ನಿನ್ನೊಂದಿಗೆ ಸಹವಾಸವುಳ್ಳವನಾಗಿದ್ದು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ. ನನ್ನ ಸ್ವರ ನೀನು ಕೇಳುತ್ತಾ ಇದ್ದಿ. ನನ್ನ ಸ್ವರ ನೀನು ಕೇಳಿ ನನ್ನನ್ನು ಮಹಿಮೆಪಡಿಸುವವನಾಗಿದ್ದಿ. ಏದೇನ್ ತೋಟದಲ್ಲಿ ನಾನು ನಿನ್ನನ್ನು ಪವಿತ್ರವಾಗಿ ಮಾಡಿದ್ದೇನೆ, ಪರಿಶುದ್ಧನಾಗಿ ಮಾಡಿದ್ದೇನೆ. ಏದೇನ್ ತೋಟದಲ್ಲಿ ನನ್ನೊಂದಿಗೆ ನೀನು ಸಹವಾಸವುಳ್ಳವನಾಗಿ ಜೀವಿಸ್ತಾ ಇದ್ದಿ. ಪ್ರತಿದಿನ ನೀನು ನನ್ನನ್ನು ಆರಾಧಿಸ್ತಾ ಇದ್ದಿ. ಪ್ರತಿದಿನ ನೀನು ನನ್ನನ್ನು ಪ್ರಾರ್ಥಿಸ್ತಾ ಇದ್ದಿ. ಪ್ರತಿದಿನ ನನ್ನ ಸ್ವರ ನೀನು ಕೇಳುತ್ತಾ ಇದ್ದಿ. ಪ್ರತಿದಿನ ನನಗೆ ಮಹಿಮಕರವಾಗಿ ಜೀವಿಸ್ತಾ ಇದ್ದಿ. ಪ್ರತಿದಿನ ನನಗೆ ನಂಬಿಗಸ್ತನಾಗಿ ವಿಶ್ವಾಸವುಳ್ಳವನಾಗಿ ಜೀವಿಸ್ತಾ ಇದ್ದಿ. ಪ್ರತಿದಿನ ನೀನು ನಿನ್ನ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ನಿರೀಕ್ಷೆ ಉಳ್ಳವನಾಗಿ, ನನ್ನಲ್ಲಿ ಪ್ರಾರ್ಥಿಸುವ ಭಕ್ತನಾಗಿ ನೀನು ಜೀವಿಸ್ತಾ ಇದ್ದೀ. ಏದೇನ್ ತೋಟದಲ್ಲಿ ನಾನು ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ಆಶೀರ್ವದಿಸಿದ್ದೇನೆ. ನೀನು ಫಲವಂತನಾಗಿ ಜೀವಿಸು, ಆಶೀರ್ವಾದಕರವಾಗಿ ಜೀವಿಸು. ಆದಾಮ್ ಅವ್ವಲನ್ನು ದೇವರು ಪವಿತ್ರವಾಗಿ ಮಾಡಿದ, ಪರಿಶುದ್ಧನಾಗಿ ಮಾಡಿದ, ನಿಷ್ಕಲಂಕನಾಗಿ ಮಾಡಿದ. ಏದೇನ್ ತೋಟದಲ್ಲಿ ಫಲಭರಿತವಾದ ಜೀವಿತ ಆದಾಮ್ ಅವ್ವಲಗೆ ದೇವರು ಅನುಗ್ರಹಿಸಿದ. ಮೊದಲು ಸ್ಥಿತಿ ಆದಾಮನು ಕಳೆದುಕೊಂಡ. ಮೊದಲಿರುವಂತ ನಂಬಿಕೆ ಆದಾಮನು ಕಳೆದುಕೊಂಡ. ಮೊದಲಿರುವಂತ ಸ್ವರೂಪ, ದೇವರ ಸ್ವರೂಪ ಆದಾಮ್ ಅವ್ವಲು ಕಳೆದುಕೊಂಡ್ರು. ಮೊದಲಿರುವಂತ ಪವಿತ್ರತೆ, ಪರಿಶುದ್ಧತೆ ಆದಾಮ್ ಅವ್ವಲು ಕಳೆದುಕೊಂಡ್ರು. ಪ್ರತಿದಿನ ಆದಾಮ್ ಅವ್ವಲು ಏದೇನ್ ತೋಟದಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು, ದೇವರನ್ನು ಸ್ತುತಿಸ್ತಾ ಇದ್ರು. ಆ ಆರಾಧನೆ ಈಗ ಕೊನೆಯಲ್ಲಿ ಆದಾಮ್ ಅವ್ವಲು ಕಳೆದುಕೊಂಡ್ರು. ದೇವರಿಗೆ ನಿರೀಕ್ಷೆ ಉಳ್ಳವರಾಗಿ ದೇವರ ಸ್ವರವನ್ನು ಕೇಳುತ್ತಾ ದೇವರಿಗೆ ಮಹಿಮಕರವಾಗಿ ಜೀವಿಸುವಂತ ಸ್ಥಿತಿ ಆದಾಮ್ ಅವ್ವಲು ಏದೇನ್ ತೋಟದಲ್ಲಿ ಕಳೆದುಕೊಂಡ್ರು. ಕೆಲವರು ಹೇಳುತ್ತಾರೆ, ನಾನು ಪ್ರಾರಂಭದಲ್ಲಿ ನಾನು ಒಬ್ಬನೇ ನನ್ನ ಕುಟುಂಬದಲ್ಲಿ
ನಂಬಿದ್ದೇನೆ. ನನ್ನ ಮೂಲಕ ಕುಟುಂಬವೆಲ್ಲ ನಂಬಿದ್ದಾರೆ. ಮೊದಲು ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ ವಾರ. ನನ್ನ ನೋಡಿ ನನ್ನ ಕುಟುಂಬವೆಲ್ಲ ಚರ್ಚಿಗೆ ಬರ್ತಾ ಇದ್ರು. ಮೊದಲು ನಾನು ದೇವರಿಗೆ ನಂಬಿಗಸ್ತನಾಗಿ ಜೀವಿಸಿದ್ದೇನೆ. ಮೊದಲು ದೇವರಿಗೆ ನಾನು ವಿಧೇಯನಾಗಿ ಜೀವಿಸಿದ್ದೇನೆ. ಮೊದಲು ನಾನು ಪ್ರತಿ ಭಾನುವಾರ ವಾರ ತಪ್ಪಿಸದೆ ದೇವರ ಆಲಯಕ್ಕೆ ಹೋಗಿ ಆರಾಧನೆ ಮಾಡಿ ದೇವರಿಗೆ ನಂಬಿಗಸ್ತನಾಗಿ, ದೇವರಿಗೆ ನಿರೀಕ್ಷೆ ಉಳ್ಳವನಾಗಿ, ದೇವರಲ್ಲಿ ಆಶ್ರಯಿಸಿಕೊಂಡು ದೇವರಲ್ಲೇ ದೃಷ್ಟಿಸಿ ನೋಡುತ್ತಾ ದೇವರ ಮಹಿಮೆಕ್ಕಾಗಿ ದೇವರ ಆತ್ಮ ಹೊಂದಿ ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿ ಜೀವಿಸ್ತಾ ಇದ್ದೇನೆ. ಮೊದಲು ನನ್ನಿಂದ ಅನೇಕ ಕುಟುಂಬಗಳು ಬೆಳಕಿನಲ್ಲಿ ಬಂದಿದ್ದಾರೆ. ನಾನು ಪ್ರಾರ್ಥಿಸುವಾಗ ಅನೇಕ ಕಡೆ ಸ್ವಸ್ಥತವಾಗಿದ್ದಾರೆ, ಬಿಡುಗಡೆವಾಗಿದ್ದಾರೆ. ನಾನು ದೇವರನ್ನು ನಂಬುವುದರಿಂದ ನನ್ನ ಕುಟುಂಬದಲ್ಲಿ ರೋಗಿಗಳು ಸೌಖ್ಯವಾಗಿದ್ದಾರೆ. ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. ನನ್ನ ಮೂಲಕ ನನ್ನ ಕುಟುಂಬ ಅನುಗ್ರಹ ಹೊಂದಿದೆ. ಆದರೆ ಮೊದಲು ಹೇಗಿದ್ದಿ, ಈಗ ಹೇಗಿದ್ದಿ? ಪ್ರಾರಂಭ ಏನಿತ್ತು ನಿನ್ನ ಹೆಜ್ಜೆ? ಪ್ರಾರಂಭ ಹೇಗಿತ್ತು ನಿನ್ನ ನಂಬಿಕೆ? ಪ್ರಾರಂಭ ಹೇಗಿತ್ತು ನಿನ್ನ ವಿಶ್ವಾಸ? ಪ್ರಾರಂಭ ಹೇಗಿತ್ತು ನಿನ್ನ ಸಮರ್ಪಣೆ? ಪ್ರಾರಂಭ ಹೇಗಿತ್ತು ನಿನ್ನ ಪರಿಶುದ್ಧತೆ? ಪ್ರಾರಂಭ ಹೇಗಿತ್ತು ನಿನ್ನ ಪ್ರತಿವಾರ ಚರ್ಚಿಗೆ ಬರುವ ವಿಷಯದಲ್ಲಿ? ಈಗ ಹೇಗಿದ್ದಿ? ಈಗ ನಿನ್ನ ಜೀವಿತ ಹೇಗಿದ್ದಿ? ನಿನ್ನ ನಂಬಿಕೆ ಏನಾಗಿದೆ? ಈಗ ನಿನ್ನ ವಿಶ್ವಾಸ ಏನಾಗಿದೆ? ನಿನ್ನ ಬೆಳಕು ನೀನು ಆರಿಸಿಕೊಂಡಿದ್ದಿ, ನಿನ್ನ ದೀಪ ನೀನು ಆರಿಸಿಕೊಂಡಿದ್ದಿ. ಏದೇನ್ ತೋಟದಲ್ಲಿ ಕೂಡ ಆದಾಮ್ ಅವ್ವಲ ಜೀವಿತ ಪರಿಸ್ಥಿತಿಯನ್ನು ನೋಡಿ ದೇವರು ಕೇಳುತ್ತಾ ಇದ್ದಾನೆ, ಆದಾಮ್ ಹೂ ಆರ್ ಯು, ವೇರ್ ಆರ್ ಯು? ಎಲ್ಲಿದ್ದಿ ಆದಾಮನೆ? ಅವಲೇ ನೀನು ಎಲ್ಲಿದ್ದಿ? ಆದಾಮ್ ಅವಳು ಕೊಡುವಂತ ಉತ್ತರ, ಪ್ರಭು ನಿನ್ನ ಸ್ವರ ಕೇಳಿ ನಾನು ಎಲ್ಲಿ ಬಚ್ಚಿಟ್ಕೊಂಡಿದ್ದೇನೆ? ಬಂಡೆ ಸಂದಿನಲ್ಲಿ. ದೇವರ ಎದುರುಗಡೆ ಮುಖಾಮುಖಿಯಾಗಿ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ದೇವರ ಸ್ವರವನ್ನು ಕೇಳಿ ದೇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಮೊದಲಿರುವ ಪರಿಶುದ್ಧತೆ ಈಗ ಕಳೆದುಕೊಂಡಿದ್ದಾರೆ ಈ ಆದಾಮ್ ಅವರು. ಮೊದಲಿರುವಂತ ಸಮರ್ಪಣೆ ಈಗ ಕಳೆದುಕೊಂಡಿದ್ದಾರೆ. ಮೊದಲಿರುವಂತ ನಂಬಿಕೆ ವಿಶ್ವಾಸ ಈಗ ಕಳೆದುಕೊಂಡಿದ್ದಾರೆ. ಮೊದಲಿರುವಷ್ಟು ದೇವರ ಸ್ವರೂಪ ಆದಾಮ್ ಅವ್ವಲಿಗೆ ಕಳೆದುಕೊಂಡಿದ್ದಾರೆ. ಮೊದಲಿರುವಂತ ನಂಬಿಕೆ ವಿಶ್ವಾಸ ಈಗ ಕಳೆದುಕೊಂಡಿದ್ದಾರೆ. ಮೊದಲಿರುವಷ್ಟು ಪ್ರಾರ್ಥನಾ ಜೀವಿತ ಈಗ ಕಳೆದುಕೊಂಡಿದ್ದಾರೆ. ಈಗ ಆರಿ ಹೋಯಿತು, ದೀಪ ಆರಿ ಹೋಯಿತು, ದೇವರು ಕೊಟ್ಟಂತ ಬೆಳಕು ಆರಿ ಹೋಯಿತು. ಮೊದಲಿರುವಷ್ಟು ಉಜ್ಜೀವನ, ಮೊದಲಿರುವಷ್ಟು ಉತ್ಸಾಹ, ಮೊದಲಿರುವಷ್ಟು ಸಮರ್ಪಣೆ, ಮೊದಲಿರುವಷ್ಟು ದೇವರ ಭಯ, ಮೊದಲಿರುವಷ್ಟು ದೇವರ ಆರಾಧನಾ, ಮೊದಲಿರುವಷ್ಟು ಸಮರ್ಪಣೆ ಈಗ ತಂಡಿಗಾಯಿತು. ಕಳೆದುಕೊಂಡಿದ್ದಾರೆ. ಕಳೆದೋಯ್ತು ದೀಪ, ಆ ಆತ್ಮ ಕಳೆದೋಯ್ತು, ಆ ಅಭಿಷೇಕ ಬಿಟ್ಟೋಯ್ತು, ಆ ದೇವರ ಶಕ್ತಿ ಬಿಟ್ಟೋಯ್ತು, ಆ ದೇವರ ರಕ್ಷಣಾ ಬಿಟ್ಟೋಯ್ತು, ದೇವರಲ್ಲಿರುವಂತ ವಿಶ್ವಾಸ ಬಿಟ್ಟೋಯ್ತು. ಅದಕ್ಕಾಗಿ ದೇವರ ಎದುರುಗಡೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಎಷ್ಟು ತಾಸು ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ? 3 ತಾಸು. ಈಗ ಎಷ್ಟು ನಿಮಿಷ ಪ್ರಾರ್ಥನೆ ಮಾಡ್ತಾ ಇದ್ದಿ? ಮೊದಲು ನಿನ್ನ ನಂಬಿಕೆ ಹೇಗಿತ್ತು? ಈಗ ನಿನ್ನ ವಿಶ್ವಾಸ ನಂಬಿಕೆ ಹೇಗಿದೆ? ಮೊದಲು ದೇವರಿಗೆ ಆಸಕ್ತಿ ಸಮರ್ಪಣೆಯಿಂದ ದೇವರ ಬಳಿಗೆ ಬಂದು ದೇವರಿಗೆ ವಿಶ್ವಾಸಿಯಾಗಿ ಕಷ್ಟ ಬರಲಿ, ನಷ್ಟ ಬರಲಿ, ದುಃಖ ಬರಲಿ, ಶ್ರಮ ಬರಲಿ, ಹಿಂಸೆ ಬರಲಿ, ನಾನು ದೇವರಿಗಾಗಿ ಜೀವಿಸುತ್ತೇನೆ, ನನ್ನ ನಂಬಿಕೆ ದೇವರನ್ನು ಬಿಟ್ಟು ಹೋಗೋದಿಲ್ಲ ಅಂತ ತೆಗೆದುಕೊಂಡಿರುವ ತೀರ್ಮಾನ ಈಗ ಹೇಗಿದೆ? ತೀರ್ಮಾನ ಕಳೆದುಕೊಂಡಿದೆಯಾ? ವಿಶ್ವಾಸ, ನಂಬಿಕೆ, ಉಜ್ಜೀವನ, ಸಮರ್ಪಣೆ ಕಳೆದುಕೊಂಡಿದೆಯಾ? ಮೊದಲು 3 ತಾಸು ಮೊಣಕಾಲೂರಿ ಕೈಗಳನ್ನೆತ್ತಿ, ದೇವರೇ ನಾನು ನಿನ್ನಲ್ಲೇ ಪ್ರಾರ್ಥಿಸ್ತಾ ಇದ್ದೇನೆ, ನಿನ್ನನ್ನೇ ಆರಾಧಿಸುತ್ತಾ ಇದ್ದೇನೆ. ಆ ಮೊಣಕಾಲೂರುವಂತ ಪ್ರಾರ್ಥನಾ ಭಕ್ತಿ, ವಿಶ್ವಾಸ, ಪ್ರಾರ್ಥನಾ ಜೀವಿತ ಏನೋಯ್ತು? ಹೇಗಿದೆ ಈಗ? ಮೊದಲು ಹೇಗಿದ್ದಿ? ಈಗ ಹೇಗಿದ್ದಿ? ಮೊದಲ ಜೀವಿತ ಹೇಗಿದೆ? ಈಗ ಜೀವಿತ ಹೇಗಿದೆ? ಮೊದಲಿರುವ ಭಕ್ತಿ ಎಲ್ಲೋಯ್ತು? ಈಗಿರುವ ಭಕ್ತಿ ಹೇಗಿದೆ? ಮೊದಲು ಬಹಳಷ್ಟು ಮಾಡಿದ್ದಿ, ದೇವರಿಗೆ ಕೇಳ್ತಾನೆ ನೀನು ಈಗ ಹೇಗಿದ್ದಿ? ಈಗ ನೀನು ಹೇಗಿದ್ದಿ ಅದು ಮುಖ್ಯ. ಮೊದಲು ಹೋಯ್ತಿರಿ. ಮೊದಲು ನಾನು ಕೂಡ ಎಲ್ಲ ಕಡೆ ನಾನು ಪ್ರಚಾರ ಮಾಡಿದ್ದೀನಿ, ಪ್ರಭಾಕರ್ ಫಾಸ್ಟ್ ಅವರೇ ಈಗ ನೀನು ಹೇಗೆ ಸೇವೆ ಮಾಡ್ತಾ ಇದ್ದೀನಿ, ದಟ್ ಈಸ್ ಇಂಪಾರ್ಟೆಂಟ್. ಅದು ಪ್ರಶ್ನೆ. ನಾನು ಮೊದಲು ಚೆನ್ನಾಗಿದ್ದೀನ್ರಿ, ಚೆನ್ನಾಗಿರೋದು ನನಗೆ ಕೂಡ ಗೊತ್ತು, ನಿನಗೆ ಕೂಡ ಗೊತ್ತು. ಈಗ ಹೇಗಿದ್ದಿ? ದಟ್ ಈಸ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ರೀ. ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಮಗಳ್ರಿ, ನನ್ನ ಮಗ ಏನು ಪ್ರಾರ್ಥನಾ ರೀ, ಬಿಡದೆ ಚರ್ಚಿಗೆ ಹೋಗ್ತಾ ಇದ್ರಿ, ಈಗಂತೂ
ಚರ್ಚ್ ಅಂದ್ರೆ ಅವರಿಗೆ ಬ್ಯಾಡಾಗೆ ಇತ್ರಿ. ಈಗ ಪ್ರಾರ್ಥನೆನೇ ಮಾಡೋದಲ್ರಿ ಈಗ ಅವ್ರ ಎದ್ದೆಯಲ್ಲಿ. ಅದಕ್ಕಾಗಿ ಯೇಸು ಕ್ರಿಸ್ತನ್ ಹೇಳಿದ, ಮೊದಲನೇದವರು ಕಡೆಯವರು, ಕಡೆಯವರು ಎಲ್ಲರೂ ಹೇಳ್ರಿ. ನಾವು ಮೊದಲನೇದವರಾಗಿದ್ದೀವೋ ಕಡೆಯವರಾಗಿದ್ದೀವೋ? ಹೇಗಿದ್ದೀವಿ? ಪರೀಕ್ಷಿಸ್ಕೊಳ್ಳೋಣ, ಪರಿಶೋಧಿಸ್ಕೊಳ್ಳೋಣ. ಇಟ್ಟಿರುವ ಹೆಜ್ಜೆ ಹಿಂತಿರುಗಬಾರದು. ದೇವರು ಆದಾಮನನ್ನು ಅವ್ವಲನ್ನು ಆದಿಯಲ್ಲಿ ಸೃಷ್ಟಿಸಿದ, ಉಂಟು ಮಾಡಿದ. ಯಾಕೆ? ಆದಾಮ್ ಅವ್ವಲಗೋಸ್ಕರ ದೇವರಿಗೆ ಒಂದು ಒಳ್ಳೆ ಉದ್ದೇಶ ಇದೆ, ದೇವರಿಗೆ ಒಂದು ಒಳ್ಳೆ ಸಂಕಲ್ಪ ಇದೆ, ದೇವರಿಗೆ ಒಂದು ಒಳ್ಳೆ ಚಿತ್ತ ಇದೆ. ಅವ್ರ ವಿಷಯದಲ್ಲಿ, ಆದಾಮ್ ಅವ್ವಲ ಕುಟುಂಬ ವಿಷಯದಲ್ಲಿ ದೇವರಿಗೆ ಒಂದು ಒಳ್ಳೆ ಉದ್ದೇಶ, ಆಲೋಚನೆ, ಚಿತ್ತ ಇದೆ. ಈ ಕುಟುಂಬ ಏದೇನ್ ತೋಟದಲ್ಲಿ ಆಶೀರ್ವಾದಕರವಾಗಿ ಜೀವಿಸಬೇಕು, ನನಗೆ ಮಹಿಮಕರವಾಗಿ ಜೀವಿಸಬೇಕು, ನನಗೆ ಮೆಚ್ಚುಗೆಯಾಗಿ ಜೀವಿಸಬೇಕು, ನನಗೆ ನಂಬಿಗಸ್ತರಾಗಿ ಜೀವಿಸಬೇಕು, ನನಗೆ ಮಹಿಮಕರವಾಗಿ ನಡ್ಕೊಳ್ಳಬೇಕು, ನನ್ನ ಮಾರ್ಗದಲ್ಲಿ ನಡಿಬೇಕು, ನನ್ನಲ್ಲಿ ಭಯಭಕ್ತುಳ್ಳವರಾಗಿ ಜೀವಿಸಬೇಕು, ನನಗೆ ವಿಧೇಯರಾಗಿ ಜೀವಿಸಬೇಕು. ಈಗ ಆ ನಂಬಿಕೆ ಎಲ್ಲೋಯ್ತು? ಆ ಸಮರ್ಪಣೆ ಎಲ್ಲೋಯ್ತು? ಆ ಭಕ್ತಿ ಎಲ್ಲೋಯ್ತು? ಆ ಪರಿಶುದ್ಧತೆ ಎಲ್ಲೋಯ್ತು? ಆ ಉಜ್ಜೀವನ ಎಲ್ಲೋಯ್ತು? ಆ ಆತ್ಮ ಅಭಿಷೇಕ ಎಲ್ಲೋಯ್ತು? ಎಲ್ಲೋಗಿದೆ ನಮ್ಮಿಂದ? ಪ್ರಾರಂಭದಲ್ಲಿರುವಂತ ಸ್ಥಾನ, ಮೊದಲನೇ ಹೆಜ್ಜೆ, ಮೊದಲನೇ ತೀರ್ಮಾನ, ಮೊದಲನೇ ಸಮರ್ಪಣೆ, ಅದು ಕೊನೆ ತನಕ ಇರಬೇಕು. ಕೆಲವರು ಜನರು ಏನ್ ಗೊತ್ತು, ಈ ಬ್ಯಾಟ್ರಿ ಇದ್ದಂಗನೆ. ಈ ಬ್ಯಾಟ್ರಿ ಚಾರ್ಜ್ ಮಾಡ್ತೀವಿ ನೋಡು, ಬುಷ್ 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 ಬುಷ್. ಈ ಬ್ಯಾಟ್ರಿ ಫುಲ್ ತುಂಬುತ್ತೈತಿ. ಬ್ಯಾಟ್ರಿ ಫುಲ್ ಚಾರ್ಜಿಂಗ್ ಆದ ನಂತರ ಸೌಂಡ್ ಇಡ್ರಿ, ಫುಲ್ ಸೌಂಡ್ ಬರುತ್ತದೆ. ಕಾರ್ ಸ್ಟಾರ್ಟ್ ಮಾಡ್ರಿ, ಬ್ಯಾಟ್ರಿ ಬೇಗ ಸ್ಟಾರ್ಟ್ ಆಗುತ್ತದೆ. ಅದು ಯಾವಾಗ ಬ್ಯಾಟ್ರಿ ಕಡಿಮೆ ಆಗುತ್ತಾ ಬರುತ್ತದಲ್ಲ, ಡ್ರುಕ್ 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 ಬಂದೆ. ಇನ್ನು ಎಷ್ಟು ಸ್ಟಾರ್ಟ್ ಮಾಡ್ರಿ, ಸ್ಟಾರ್ಟ್ ಆಗೋದಿಲ್ಲ. ಯಾಕೆ? ಮತ್ತದಕ್ಕೆ ಚಾರ್ಜಿಂಗ್ ಕೊಡ್ಬೇಕು. ಬುಷ್ 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 ಅಂತೆ. ವಿಶ್ವಾಸಿಗಳ ಜೀವಿತ ಕೂಡ ಅದೇ ರೀತಿ. ಕೆಲವರಲ್ಲಿ ಪ್ರಾರಂಭದಲ್ಲಿರುವಂತ ಪ್ರಾರ್ಥನಾ ಉಜ್ಜೀವನ, ಪ್ರಾರಂಭದಲ್ಲಿರುವಂತ ಆರಾಧನಾ ಉಜ್ಜೀವನ, ಪ್ರಾರಂಭದಲ್ಲಿರುವಂತ ನಂಬಿಕೆ, ಪ್ರಾರಂಭದಲ್ಲಿರುವಂತ ಪರಿಶುದ್ಧತೆ, ಪ್ರಾರಂಭದಲ್ಲಿ ದೇವರಿಗಾಗಿ ಆತ್ಮಗಳನ್ನು ಕರ್ಕೊಂಡು ಬಂದು, ವಿಶ್ವಾಸಿಗಳನ್ನು ಕರ್ಕೊಂಡು ಬಂದು ದೇವರಲ್ಲಿ ಮನೆಗೆ ಹೋಗಿ ಸುವಾರ್ಥ ಸಾರುತ್ತಾ, ಮನೆಗೆ ಹೋಗಿ ಆತ್ಮಗಳನ್ನು ಕರ್ಕೊಂಡು ಬರುತ್ತಾ ದೇವರಲ್ಲಿ ಪ್ರಾರಂಭದಲ್ಲಿ 9 ಗಂಟೆಗೆ ಚರ್ಚ್ ಅಂದ್ರೆ 8 ಗಂಟೆಗೆ ಮನೆಯಲ್ಲಿ ರೆಡಿಯಾಗಿ ಮನೆ ಬಿಟ್ಟು ಆಲಯದಲ್ಲಿ ಎಲ್ಲರಿಗಿಂತ ಮೊದಲು ಕೂತುಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಭಕ್ತಿ, ವಿಶ್ವಾಸ, ನಂಬಿಕೆ, ಪ್ರಾರಂಭದಲ್ಲಿರುವಂತ ಅಭಿಷೇಕ, ಪ್ರಾರಂಭದಲ್ಲಿರುವಂತ ಸಮರ್ಪಣೆ ಎಲ್ಲೋಯ್ತು? ಈಗ ಎಲ್ಲೋಗಿದೆ? ಆ ಸ್ಥಾನ ಕಳೆದುಕೊಂಡಿದ್ದಾರೆ. ಏದೇನ್ ತೋಟದಲ್ಲಿ ಆದಾಮ್ ಅವ್ವಲು ಕಳೆದುಕೊಂಡಿದ ನಂತರ ದೇವರ ಎದುರುಗಡೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ, ದೇವರ ಸಮ್ಮುಖದಲ್ಲಿ ಕೂತುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಆದಾಮ್ ಅವ್ವಲು ಪ್ರತಿದಿನ ದೇವರ ಸ್ವರ ಕೇಳ್ತಾ ಇದ್ರು, ಪ್ರತಿದಿನ ದೇವರನ್ನು ಆರಾಧನೆ ಮಾಡ್ತಾ ಇದ್ರು, ಪ್ರತಿದಿನ ದೇವರಿಗೆ ಸ್ತುತಿ, ಮಹಿಮೆ, ಘನತದಿಂದ ಜೀವಿಸ್ತಾ ಇದ್ರು, ಪ್ರತಿದಿನ ದೇವರ ಮಾರ್ಗದಲ್ಲಿ ನಡೀತಾ ಇದ್ರು, ಪ್ರತಿದಿನ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸ್ತಾ ಇದ್ರು. ಈಗ ಎಲ್ಲೋಯ್ತು? ಎಲ್ಲೋಗಿದೆ ಈಗ ಆ ಮೊದಲಿರುವಂತ ಭಕ್ತಿ, ಆ ಮೊದಲಿರುವಂತ ಪರಿಶುದ್ಧತೆ, ಆ ಮೊದಲಿರುವಂತ ರಕ್ಷಣಾ, ಆ ಮೊದಲಿರುವಂತ ಕಮಿಟ್ಮೆಂಟ್, ಆ ಮೊದಲಿರುವಂತ ಸಮರ್ಪಣೆ, ಡೆಡಿಕೇಶನ್ ಈಗ ಎಲ್ಲೋಯ್ತು? ಕೇಳ್ರಿ, ಆದಾಮ್ ಅವ್ವಲು ದೇವರ ಎದುರುಗಡೆ ನಿಲ್ಲದೆ ಇರಲಿಕ್ಕೆ ಕಾರಣ, ಅವರು ಬಂಡೆ ಸಂದು ಕಡೆ ಬಚ್ಚಿಟ್ಕೊಳ್ಳಿಕ್ಕೆ ಕಾರಣ, ದೇವರಿಗೆ ಭಯಪಡಲಿಕ್ಕೆ ಕಾರಣ, ದೇವರಿಗೆ ಆದಾಮ್ ಅವ್ವಲಿಗೆ ಮಧ್ಯದಲ್ಲಿ ಇವರು ಮಾಡಿರುವಂತ ಪಾಪ. ದೇವರಿಗೆ ಅವಿಧೇಯವುಳ್ಳವರಾಗಿ ಜೀವಿಸಿದ್ದಾರೆ, ದೇವರ ಆಜ್ಞೆಯನ್ನು ಅತಿಕ್ರಮಿಸಿದ್ದಾರೆ. ದೇವರಿಗೆ ವಿಧೇಯರಾಗಬೇಕಾಗಿತ್ತು, ದೇವರಿಗೆ ನಂಬಿಗಸ್ತರಾಗಿರ್ಬೇಕಾಗಿತ್ತು, ದೇವರ ಆಜ್ಞೆಯನ್ನು ಗೈಕೊಂಡು ನಡಿಬೇಕಾಗಿತ್ತು. ದೇವರಿಗೆ ಆಜ್ಞೆ ಕೊಟ್ಟ, ತೋಟದಲ್ಲಿರುವಂತಹ ಎಲ್ಲ ಮರಗಳನ್ನು ಸುಂದರವಾಗಿ ಸೃಷ್ಟಿಸಿದ್ದೇನೆ, ಫಲ
ಫಲಭರಿತವಾಗಿ ಉಂಟು ಮಾಡಿದ್ದೇನೆ, ರುಚಿಕರವಾಗಿ ಉಂಟು ಮಾಡಿದ್ದೇನೆ. ದೇವರು ಹೇಳ್ತಾ ಇದ್ದಾನೆ, ಎಲ್ಲ ಮರಗಳ ಹಣ್ಣನ್ನು ತಿನ್ರಿ. ಒಂದು ಮರದ ಹಣ್ಣು ಅದು ಕೈಯುಳ್ಳದ್ದು, ವಿಷವುಳ್ಳದ್ದು. ಅದನ್ನು ಮುಟ್ಟಲಿಕ್ಕೆ ಹೋಗಬೇಡ್ರಿ, ಅದನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ, ಅದರ ಹತ್ತಿರ ಹೋಗಬೇಡ್ರಿ. ಅದನ್ನು ತಿಂದು ದಿನನೇ ನೀನು ಪಾಪಕ್ಕೆ ಒಳಗಾಗಿ, ಪಾಪದಿಂದ ಶಾಪಗ್ರಸ್ತಕ್ಕೆ ನೀನು ಒಳಗಾಗುತ್ತೆ. ಜನರು ಹೇಗೆ ಅಂದ್ರೆ ಯಾವುದು ಮಾಡಬೇಡ ಅದನ್ನು ಮಾಡ್ತಾ ಇದ್ದಾರೆ. ದೇವರ ಹೇಳ್ತಾ ಇದ್ದಾನೆ ಇದನ್ನು ಮಾಡಬೇಡ, ದೇವರ ಹೇಳ್ತಾ ಇದ್ದಾನೆ ಇಲ್ಲಿಗೆ ಹೋಗಬೇಡ, ಆ ಸ್ಥಳ ಸರಿಯಲ್ಲ, ಆ ಮಾರ್ಗ ಸರಿಯಲ್ಲ, ಹೋಗಬೇಡ. ದೇವರ ಹೇಳ್ತಾ ಇದ್ದಾನೆ ಇದು ಪಾಪ ಕೆಟ್ಟದ, ಅದಕ್ಕೆ ಹೋಗಿ ನೀನು ಪಾಪಕ್ಕೆ ಗುರಿಯಾಗಕ್ಕೆ ಹೋಗಬೇಡ. ತಿರುಗಿ ಅಲ್ಲಿಗೆ ಹೋಗ್ತಾರೆ. ಯಾವುದು ಮಾಡಬೇಡ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ, ಎಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತಾರೆ. ಇನ್ನೆಲ್ಲಿ ದೇವರಿಗೆ ವಿಧೇಯರಾಗ್ತಾ ಇದ್ದಾರೆ, ದೇವರಿಗೆ ಅವಿಧೇಯವುಳ್ಳವರಾಗ್ತಾ ಇದ್ದಾರೆ. ಆದಾಮ್ ಅವ್ವಲು ದೇವರಿಗೆ ವಿಧೇಯರಾಗುವ ಬದಲಾಗಿ ಅವಿಧೇಯವುಳ್ಳವರಾಗಿದ್ದಾರೆ. ಅವಿಧೇಯವುಳ್ಳವರಾಗಿರುವುದರಿಂದ ದೇವರ ಎದುರುಗಡೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ದೇವರು ಸತ್ಯವೇದದಲ್ಲಿ ಅನೇಕ ಆಜ್ಞೆಗಳನ್ನು ಕೊಟ್ಟ. ಆದಿಕಾಂಡದಿಂದ ಪ್ರಕಟಣಾ ಗ್ರಂಥವರೆಗೂ ಅನೇಕ ಆಜ್ಞೆಗಳನ್ನು ಕೊಟ್ಟ, ಅನೇಕ ನಿಯಮಗಳನ್ನು ಕೊಟ್ಟ. ನನ್ನ ಆಜ್ಞೆಯನ್ನು ಕೈಕೊಂಡು ಅನುಸರಿಸಿದ್ರೆ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ, ನಿಮ್ಮ ಕೆಲಸದಲ್ಲಿ ಆಶೀರ್ವಾದ, ನಿಮ್ಮ ವ್ಯಾಪಾರದಲ್ಲಿ ಆಶೀರ್ವಾದ, ನಿಮ್ಮ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲದೆ ಆರೋಗ್ಯಕರವಾಗಿ ಆಶೀರ್ವಾದಕರವಾಗಿ ನಾನು ನಿಮ್ಮನ್ನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸುತ್ತೇನೆ. ಆರೋಗ್ಯ ಶಕ್ತಿವಂತರಾಗಿ ನಿಮ್ಮನ್ನು ನಿಲ್ಲಿಸುತ್ತೇನೆ. ನನ್ನಿಂದ ರಕ್ಷಿಸಲ್ಪಟ್ಟಂತ ರಕ್ಷಣದಿಂದ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರಿಷ್ಟೆಲ್ಲ ಹೇಳಿದ್ರು ಕೂಡ ಆಜ್ಞೆಗಳನ್ನು ಗೈಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದೇವರಿಗೆ ವಿಧೇಯರಾಗಲಿಕ್ಕೆ ಆಗ್ತಾ ಇಲ್ಲ. ದೇವರಿಗೆ ನಂಬಿಗಸ್ತರಾಗಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ಮನುಷ್ಯನಿಗೆ. ಅದಕ್ಕಾಗಿ ಮನುಷ್ಯನು ದೇವರ ಎದುರುಗಡೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ತಪ್ಪು ಮಾಡಿದ್ದವ್ರು ನೋಡ್ರಿ, ತಲೆ ಬಾಗಿಸ್ತಾರೆ, ತಲೆ ಎತ್ತೋದಿಲ್ಲ, ಯಥಾರ್ಥವಾಗಿ ಮಾತಾಡೋದಿಲ್ಲ, ತಲೆ ಕೆಳಗಡೆ ಹಾಕ್ತಾರೆ. ನೋಡದಾಗಿ ಹೋಗೋದು, ಮಾತಾಡ್ಸದಾಗಿ ಹೋಗೋದು ಇರ್ತಾರೆ. ಯಾಕೆ? ತಪ್ಪು ಮಾಡಿರ್ತಾರೆ ನೋಡ್ರಿ. ಯಥಾರ್ಥವಂತರು ಯಥಾರ್ಥವಾಗಿ ನಿಲ್ಲುತ್ತಾರೆ. ಆದಾಮ್ ಅವ್ವಲು ದೇವರು ಮಾತನಾಡುವಾಗ ಡೈರೆಕ್ಟ್ ಆಗಿ ಎದುರುಗಡೆ ಬಂದು ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಆದಾಮ್ ಅವ್ವಲು ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ? ಬಂಡೆ ಸಂದೆ ಕೆಳಗಡೆ. ದೇವರಿಗೆ ಕೇಳ್ತಾ ಇದ್ದಾನೆ, ಆದಾಮ್ ನೀನೇನು ಮಾಡಿದ್ದಿ? ಆದಾಮ್ ಅವ್ವಲು ಹೇಳ್ತಾರೆ, ದೇವರೇ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ, ನಿನಗೆ ವಿರುದ್ಧವಾಗಿ ಆಜ್ಞೆಯನ್ನು ಅತಿಕ್ರಮಿಸಿದ್ದೇವೆ, ನಿನಗೆ ವಿರುದ್ಧವಾಗಿ ಅವಿಧೇಯವುಳ್ಳವನಾಗಿದ್ದೇನೆ. ನಂಬಿಕೆ ಕಳೆದುಕೊಂಡು, ಏದೇನ್ ತೋಟದಲ್ಲಿ ದೇವರ ಪರಿಶುದ್ಧತೆ ಕಳೆದುಕೊಂಡು, ದೇವರ ರಕ್ಷಣಾನಂದ ಕಳೆದುಕೊಂಡು, ದೇವರ ಸ್ವರೂಪ ಕಳೆದುಕೊಂಡು, ದೇವರ ಗುಣಗಳು ಕಳೆದುಕೊಂಡು, ದೇವರ ನಂಬಿಕೆ ವಿಶ್ವಾಸ ಕಳೆದುಕೊಂಡು, ಮುಂದೆ ಬನ್ನಿರಲಿ ಕುರ್ಚಿಗಳ, ದೇವರ ಪರಿಶುದ್ಧತೆ ನಂಬಿಕೆ ಕಳೆದುಕೊಂಡು, ದೇವರಲ್ಲಿರುವಂತಹ ಅನ್ಯೋನ್ಯತೆ ಸಹವಾಸ ಕಳೆದುಕೊಂಡು, ದೇವರ ಸ್ವರ ಈಗ ಕೇಳ್ತಾ ಇಲ್ಲ. ದೇವರು ಮಾತನಾಡ್ತಾ ಇದ್ದಾನೆ, ಅನೇಕ ಸಲ ಎಚ್ಚರಿಸಿದ್ದಾನೆ. ಆದಾಮ್ ಅವ್ವಲೇ ನೀನು ತಪ್ಪು ಮಾಡ್ತಾ ಇದ್ದೀ, ತಪ್ಪು ಮಾರ್ಗಕ್ಕೆ ಹೋಗಬೇಡ, ಈ ದಾರಿ ಸರಿಯಲ್ಲ, ಈ ಮಾರ್ಗ ಸರಿಯಲ್ಲ. ಬಾ, ನನ್ನ ಮಾರ್ಗ ಇದೆ, ಪರಿಶುದ್ಧವಾದ ಮಾರ್ಗ. ರಕ್ಷಣಾ ಮಾರ್ಗಕ್ಕೆ ಬಾ, ರಕ್ಷಣಾ ಮಾರ್ಗ ಕಲ್ಕೊಳ್ಳಬೇಡ. ನನ್ನ ಮಾರ್ಗ ಬಿಟ್ಟು ಪಾಪದ ಮಾರ್ಗ ಇಡಬೇಡ, ಅಜ್ಞಾನದ ಮಾರ್ಗ ಇಡಬೇಡ, ಕತ್ಲ ಮಾರ್ಗ ಇಡಬೇಡ. ಆದಾಮ್ ಅವ್ವಲು ಕಳೆದುಕೊಂಡು ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ. ಯಾವಾಗ ಇವರು ತಪ್ಪು ಮಾಡಿದಾರೋ, ಪಾಪ ಮಾಡಿದಾರೋ ಕೇಳ್ರಿ ಚೆನ್ನಾಗಿ. ದೇವರ ಪರಿಶುದ್ಧತೆ ಹೋಯಿತು, ದೇವರ ಸ್ವರೂಪ ಕಳೆದುಕೊಂಡ್ರು, ದೇವರ ಗುಣಗಳು ಕಳೆದುಕೊಂಡ್ರು, ದೇವರ ಅನ್ಯೋನ್ಯತೆ ಕಳೆದುಕೊಂಡ್ರು, ದೇವರ ಏದೇನ್ ತೋಟ ಕಳೆದುಕೊಂಡ್ರು, ದೇವರ ಸಹವಾಸ ಕಳೆದುಕೊಂಡ್ರು. ಕಳೆದುಕೊಂಡಿದ ನಂತರ ಏನಾಯ್ತು ಗೊತ್ತೀಗ? ಕೇಳ್ರಿ ಚೆನ್ನಾಗಿ, ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇನೆ. ಈಗ ಏನಾಯ್ತು ಗೊತ್ತು? ಕಳೆದುಕೊಂಡಿದ ನಂತರ
ಕಷ್ಟಗಳು ಪ್ರಾರಂಭ ಆಗ್ತಾ ಇದೆ, ಶಾಪ ಪ್ರಾರಂಭ ಆಗ್ತಾ ಇದೆ, ಸಮಸ್ಯೆಗಳು ಬರ್ತಾ ಇವೆ. ಆವಾಗ ದೇವರು ಹೇಳ್ತಾ ಇದ್ದಾರೆ, ಆದಾಮ್, ನೀನು ಮಾಡಿರುವ ತಪ್ಪಿಗೆ, ಅಪರಾಧಕ್ಕೆ ನೀನು ಈ ಭೂಮಿ ಮೇಲೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ನಿನ್ನ ಕುಟುಂಬವನ್ನು ಸಾಕು. ಕಷ್ಟಪಡು ಹಗಲು ರಾತ್ರಿ ನೀನು ಬೆವರು ಸುರಿಸಿ ನಿನ್ನ ಕುಟುಂಬವನ್ನು ಸಾಕು. ಆವಾಗಲಿಂದ ಆದಾಮನು ಕಷ್ಟಪಡಲಿಕ್ಕೆ ಪ್ರಾರಂಭ ಮಾಡಿದ, ಹೊಲದಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದ, ಗ್ರಾಮದಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದ, ಪಟ್ಟಣದಲ್ಲಿ ಕಷ್ಟಪಡಲಿಕ್ಕೆ ಪ್ರಾರಂಭ ಮಾಡಿದ. ಆವಾಗಲಿಂದ ರೋಗಗಳು ಸ್ಟಾರ್ಟ್ ಆಯಿತು. ಯಾವಾಗ ಮನುಷ್ಯನು ತಪ್ಪು ಮಾಡಿ, ಮಾಡಬಾರ್ದ ಕೆಲಸ ಮಾಡಿ, ಹೋಗಬಾರ್ದ ಸ್ಥಳಕ್ಕೆ ಹೋಗಿ, ಮಾಡಬಾರ್ದ ಪಾಪಗಳನ್ನು ಮಾಡಿ ಮಾಡಬಾರ್ದ ಪಾಪವನ್ನು ಮಾಡಿ, ಯಾವಾಗ ಮನುಷ್ಯನು ದೇವರ ಅನ್ಯೋನ್ಯತೆ ಬಿಟ್ಟು, ದೇವರ ಪ್ರಾರ್ಥನೆ ಬಿಟ್ಟು, ದೇವರ ಪ್ರಾರ್ಥನಾ ಆಲಯ ಚರ್ಚ್ ಬಿಟ್ಟು, ದೇವರ ಸಹವಾಸ ಬಿಟ್ಟು, ದೇವರ ನಂಬಿಕೆ ಬಿಟ್ಟು ದೇವರಿಂದ ದೂರವಾಗುತ್ತಾನೋ, ಮನುಷ್ಯನ ಜೀವಿತದಲ್ಲಿ ಬರುವಂತ ಪರಿಣಾಮ, ಪ್ರತಿಫಲ, ನಾವು ಯಾವುದನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಯಾವುದು ಬಿತ್ತಿದ್ದೇವೆ? ಕೆಟ್ಟದ್ದನ್ನು ಬಿತ್ತಿದ್ರೆ ಕೆಟ್ಟದ್ದನ್ನು ಕೊಯ್ಯುತ್ತೇವೆ, ಒಳ್ಳೆದ್ದನ್ನು ಬಿತ್ತಿದ್ರೆ ಒಳ್ಳೆದ್ದನ್ನು ಕೊಯ್ಯುತ್ತೇವೆ. ಆದಾಮನು ಏನು ಬಿತ್ತಿದ್ದ? ಪಾಪ, ಅವಿಧೇಯತೆ, ತಪ್ಪು, ಅದನ್ನೇ ಕೊಯ್ತಾ ಇದ್ದಾನೆ ಈಗ. ಆದಾಮನಿಗೆ ಕಷ್ಟದ ಮೇಲೆ ಕಷ್ಟ, ಶ್ರಮದ ಮೇಲೆ ಶ್ರಮ, ಹಿಂಸೆದ ಮೇಲೆ ಹಿಂಸೆ, ನೋವು ಮೇಲೆ ನೋವು, ರೋಗಗಳು ಬರ್ತಾ ಇದ್ದಾವೆ ಆದಾಮನಿಗೆ. ಶರೀರ ರೋಗ, ಮಾನಸಿಕ ರೋಗಗಳು, ಮಾನಸಿಕ ಒತ್ತಡಗಳು, ಮಾನಸಿಕ ಚಿಂತೆಗಳು, ಶರೀರ ಕಷ್ಟಗಳು, ಶರೀರ ಸಮಸ್ಯೆಗಳು. ಆವಾಗ ಆದಾಮನು ತಿಳ್ಕೊಂಡ, ದೇವರೇ, ನಿನಗೆ ವಿರುದ್ಧವಾಗಿ ತಪ್ಪು ಪಾಪ ಮಾಡಿ ನಾನು ಬಹಳಷ್ಟು ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ. ಅದಕ್ಕಾಗಿ ದೇವರ ಎದುರುಗಡೆ ನಿಲ್ಲಲಿಕ್ಕೆ ಆದಾಮ ಅವ್ವಲಿಗೆ ಆಗುತ್ತಾ ಇಲ್ಲ, ಬಚ್ಚಿಟ್ಟುಕೊಂಡಿದ್ದಾರೆ. ಮನುಷ್ಯನು ತಪ್ಪು ಮಾಡಿದಾಗ ಎಷ್ಟು ಭಯ ನೋಡಿ. ಅವ್ವಲಿಗೆ ದೇವರು ಅವ್ವಲು ಮಾಡಿರುವಂತ ಪಾಪದ ನಿಮಿತ್ತ, ತಪ್ಪು ನಿಮಿತ್ತ, ಅವಿಧೇಯ ನಿಮಿತ್ತ ಅವ್ವಲಿಗೆ ಬಂದಿರುವಂತ ಕಷ್ಟ, ಶ್ರಮ. ಸ್ತ್ರೀ, ನೀನು ಮಾಡಿರುವ ತಪ್ಪು, ಅಪರಾಧ, ಪಾಪ ನಿಮಿತ್ತ ನೀನು ಕಷ್ಟಪಟ್ಟು ನೋವಿನಿಂದ ಗರ್ಭವನ್ನು ಧರಿಸಿ, ನೋವಿನಿಂದ, ಕಷ್ಟನಿಂದ ನೀನು ಹೆರಿಗೆ ಆಗುವಂತೇನೆ. ಪ್ರಾರಂಭ ಆಯಿತು, ಅವಳಿಗೆ ಕೂಡ ಕಷ್ಟ. ನಿನ್ನ ಜೀವಿತ ಕಾಲವೆಲ್ಲ ನಿನ್ನ ಗಂಡನಿಗೆ ನೀನು ಆಧೀನನಾಗು. ನೋಡ್ರಿ, ಪ್ರಾರಂಭದಲ್ಲಿ ಹೇಗಿದ್ರು ಇವರು? ಆದಿಯಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಇವರು ಪ್ರಾರಂಭದಲ್ಲಿ ಹೇಗಿದ್ರು? ದೇವರಲ್ಲಿ ಅನ್ಯೋನ್ಯತವಾಗಿದ್ರು, ದೇವರ ಸ್ವರೂಪದಲ್ಲಿದ್ರು, ದೇವರ ಪರಿಶುದ್ಧತದಲ್ಲಿದ್ರು, ದೇವರ ರಕ್ಷಣದಲ್ಲಿದ್ರು, ದೇವರನ್ನು ಆರಾಧಿಸುತ್ತಾ ಇದ್ರು. ಪ್ರತಿ ದಿನ, ಪ್ರತಿ ವಾರ ದೇವರಿಗೆ ಹತ್ತಿರವಾಗಿದ್ದು ದೇವರಲ್ಲಿ ಪ್ರಾರ್ಥನೆಗಳು ಮಾಡ್ತಾ ಇದ್ರು, ದೇವರನ್ನು ಆರಾಧನೆ ಮಾಡ್ತಾ ಇದ್ರು, ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟರು, ದೇವರಲ್ಲಿ ಪರಿಶುದ್ಧರಾಗಿದ್ರು. ಈಗ ಪರಿಶುದ್ಧತೆ ಕಳೆದುಕೊಂಡ್ರು, ದೇವರ ಸಹವಾಸ ಕಳೆದುಕೊಂಡ್ರು, ದೇವರ ಸಭೆ ಕಳೆದುಕೊಂಡ್ರು, ದೇವರ ಅಭಿಷೇಕ ಕಳೆದುಕೊಂಡ್ರು, ದೇವರ ರಕ್ಷಣೆ ಕಳೆದುಕೊಂಡ್ರು. ಈಗೇನ್ ಬರ್ತಾ ಇದೆ? ಕಷ್ಟಗಳು. ಈಗೇನ್ ಬರ್ತಾ ಇದೆ? ನಷ್ಟಗಳು. ಈಗೇನ್ ಬರ್ತಾ ಇದೆ? ಕಣ್ಣೀರು. ಈಗೇನ್ ಬರ್ತಾ ಇದೆ? ರೋಗದ ಮೇಲೆ ರೋಗಗಳು. ಅಯ್ಯೋ, ಯಾಕೆ ಈ ಕಷ್ಟ ನನಗೆ? ಯಾಕೆ ಈ ರೋಗ ನನಗೆ? ಯಾಕೆ ಈ ಸಮಸ್ಯೆ ನನಗೆ? ಯಾಕೆ ಈ ತೊಂದರೆ ನನಗೆ? ಮನುಷ್ಯನು ಈಗ ಕೂಡ ತಿಳ್ಕೊಳ್ತಾ ಇಲ್ಲ, ನಾನು ಮಾಡಿರುವ ತಪ್ಪು ನಿಮಿತ್ತ, ನಾನು ಮಾಡಿರುವ ಪಾಪದ ನಿಮಿತ್ತ ನನಗೆ ಈ ಪರಿಣಾಮ ಬಂದಿದೆ, ಈ ಪ್ರತಿಫಲ ಬಂದಿದೆ. ಮೊದಲು ಹೇಗಿದ್ದಿ, ಈಗ ಹೇಗಿದ್ದಿ? ಮೊದಲಿರುವಂತ ಬೆಳಕು ಕಳೆದುಕೊಂಡಿದೆಯಾ? ಮೊದಲಿರುವಂತ ಆಶೀರ್ವಾದ ನೀನು ಕಳೆದುಕೊಂಡಿದೆಯಾ? ಮೊದಲಿರುವಂತ ಪರಿಶುದ್ಧತೆ ನೀನು ಕಳೆದುಕೊಂಡಿದೆಯಾ? ಮೊದಲಿರುವಂತ ರಕ್ಷಣಾ ಜೀವಿತ ನೀನು ಕಳೆದುಕೊಂಡಿದೆಯಾ? ಮೊದಲಿರುವಂತ ಪ್ರಾರ್ಥನಾ 3 ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೀ, ಆ ಭಕ್ತಿ ಎಲ್ಲೋಯ್ತು? ಈಗ ಕಳೆದುಕೊಂಡಿದ್ಯಾ?
ಮೊದಲು ಚರ್ಚಿಗೆ ವಾರ ವಾರ ಬಿಡದೆ ಬರ್ತಾ ಇದ್ದಿ, ಆ ಚರ್ಚಿ ಆಲಯ ನೀನು ಕಳೆದುಕೊಂಡಿದ್ದೀಯಾ? ಈಗ ಹೇಗಿದ್ದೀನಿ? ಆದಾಮ್ ಅವ್ವಲು ಕಳೆದುಕೊಂಡಿದ್ದಾರೆ. ತಪ್ಪು ಮಾಡಿದ್ದವನು ಉಪ್ಪು ತಿನ್ನಲೇಬೇಕು. ಏನ್ ತಿನ್ನಬೇಕು? ಉಪ್ಪು. ತಪ್ಪು ಮಾಡಿದ್ದವನು ಯಥಾರ್ಥವಾಗಿ ದೇವರ ಮುಂದೆ ನಿಲ್ಲಲಿಕ್ಕೆ ಆಗೋದಿಲ್ಲ. ತಪ್ಪು ಮಾಡಿದ್ದವರು ದೇವರ ಸನ್ನಿಧಾನದಲ್ಲಿ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ದೇವರ ಅನೇಕ ಸಲ ಅವಕಾಶ ಕೊಟ್ಟ ನಮಗೆ. ಒಬ್ಬ ಮನುಷ್ಯನು ಒಂದು ಸಲ ತಪ್ಪು ಮಾಡಿದ್ರೆ 7 ಸಲ ಬಿದ್ರೆ ಮತ್ತೆ ಎದ್ದೇಳುತ್ತಾನೆ. 7 ಸಲ ತಪ್ಪು ಮಾಡಿದ್ರೆ ಕ್ಷಮಾಪಣೆ ಇದೆ. 7 ಸಲ ತಿಳಿಯದೆ ಪಾಪ ಮಾಡಿದ್ರು, ತಿಳಿಯದೆ ತಪ್ಪು ಮಾಡಿದ್ರು 7 ಸಲ ನೀನು ಪುನಃ ಬಿದ್ದಿದ್ದೆ ಅಪನಂಬಿಕೆದಲ್ಲಿ. ದೇವರು ಎಬ್ಬಿಸಲಿಕ್ಕೆ, ಎತ್ತಲಿಕ್ಕೆ ಕೈ ಹಿಡಿದು ದೇವರು ಅವಕಾಶ ಕೊಡ್ತಾ ಇದ್ದಾನೆ. ಎಷ್ಟು ಸಲ ದೇವರು ನಿನ್ನನ್ನು ವಾಕ್ಯದ ಮೂಲಕ ಎಚ್ಚರಿಸಲಿಲ್ಲ? ಎಷ್ಟು ಸಲ ಸೇವಕರ ಮೂಲಕ ಎಚ್ಚರಿಸಲಿಲ್ಲ? ಎಷ್ಟು ಸಲ ಸೇವಕರ ಮೂಲಕ ದೇವರು ಮಾತಾಡಲಿಲ್ಲ? ಎಷ್ಟು ಸಲ ವಾಕ್ಯದ ಮೂಲಕ ನಿನಗೆ ದೇವರು ಎಚ್ಚರಿಕೆ ಕೊಟ್ಟಿಲ್ಲ? ಪುನಃ ಬೀಳೋದೆ, ಸಾಯೋ ತನಕ ಅದೇ ಒಂದು ರೂಢಿಯಾಗಿದೆ. ಅದು ರೂಢಿಯಾಗಿದೆ. ಸಮರ್ಪಣೆ ಇಲ್ಲ, ದೇವರ ಭಯ ಇಲ್ಲ. ಅಯ್ಯೋ, ನಾನು ನಂಬಿದ್ದೇನೆ, ನನ್ನ ದೇವರು ಅನೇಕ ಅದ್ಭುತಗಳು ಮಾಡಿದ ನನ್ನ ಜೀವಿತದಲ್ಲಿ. ಮೊದಲು ಆ ಅದ್ಭುತಗಳು ಮರಿಬಾರ್ದು. ದೇವರ ಅನೇಕ ಸಲ ನಾನು ಬಿದ್ದಾಗ ಎಬ್ಬಿಸಿದ, ಅನೇಕ ಸಲ ನನಗೆ ದೇವರ ಆಶೀರ್ವದಿಸಿದ, ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ನಿಲ್ಲಿಸಿದ, ಅನೇಕ ಕಷ್ಟಗಳಿಂದ ದೇವರು ನನಗೆ ಪರಿಹಾರ ಕೊಟ್ಟ, ಇದುವರೆಗೂ ನನಗೆ ಆರೋಗ್ಯಕರವಾಗಿ ನಿಲ್ಲಿಸಿದ. ದೇವರು ಮಾಡಿದಂತ ಒಳ್ಳೆ ಕಾರ್ಯಗಳು ಮರೆತು ಹೋಗ್ತಾರೆ. ಆ ಮೊದಲು ದೇವರಲ್ಲಿ ನಂಬಿ ನೀನು ಮುಂದೆ ಬಂದಿದ್ದಿ, ಓಡಿ ಬರ್ತಾ ಇದ್ದಿ. ಆ ಓಟ ಹೇಗಿದೆ ಈಗ? ಮೊದಲಿರುವಷ್ಟು ಓಟ, ಮೊದಲಿರುವಷ್ಟು ಸ್ಥಾನ ನೀನು ಕಳೆದುಕೊಂಡಿದ್ಯಾ? ಎಲ್ಲಿ ಹೋಗಿದೆ? ದೇವರಿಗೆ ಕೇಳ್ತಾ ಇದ್ದೇನೆ ಪ್ರಶ್ನೆ. ಓ ಮಗನೇ, ನೀನು ಎಲ್ಲಿದ್ದೀ? ಎಲ್ಲಿದ್ದೀಗ? ಏನ್ ಮಾಡ್ತಾ ಇದ್ದೀಗ? 3 ತಾಸು ಪ್ರಾರ್ಥನೆ ಮಾಡುವ ನೀನು ಈಗ ಲೋಕದಲ್ಲಿ ಏನ್ ಮಾಡ್ತಾ ಇದ್ದೀಯ? ದೇವರಿಗೆ ಅವಿಧೇಯವುಳ್ಳವನಾಗಿ ನಡ್ಕೊಂತಾ ಇದೀಯಾ? ಲೋಕದಲ್ಲಿ ಪಾಪಕ್ಕೆ ಆಕರ್ಷಿಸಲ್ಪಟ್ಟು ಜೀವಿಸ್ತಾ ಇದೆಯಾ? ದೇವರನ್ನು ದುಃಖಪಡಿಸುವಂತ ಕಾರ್ಯಗಳನ್ನು ಮಾಡ್ತಾ ಇದೆಯಾ? ದೇವರನ್ನು ನೋವುಪಡಿಸುವಂತ ಕಾರ್ಯಗಳನ್ನು ಮಾಡ್ತಾ ಇದೆಯಾ? ಏನ್ ಮಾಡ್ತಾ ಇದೀಗ? ದೇವರು ಕೇಳುವಂತ ಪ್ರಶ್ನೆ. ಏದೇನ್ ತೋಟ ಅಂದ್ರೆ ಏನು ಗೊತ್ತು? ಪರಿಶುದ್ಧವಾದ ಆಲಯ, ಪರಿಶುದ್ಧವಾದ ತೋಟ. ಆ ಆಲಯ ತೋಟ ಬಿಟ್ಟು ಹೊರಟೋಗಿದ್ದಾರೆ. ಯಾರು? ಆದಾಮ್ ಅವನು. ಮೊದಲು ದೇವರ ಆಲಯದಲ್ಲಿ ನೀನು ಕ್ರಮವಾಗಿ ಬೆಳೆಯುತ್ತಾ ಇದೆ. 20ರಷ್ಟು, 40ರಷ್ಟು, 60ರಷ್ಟು, 80ರಷ್ಟು, 100ರಷ್ಟು ಎಲ್ಲರಿಗಿಂತ ಮುಂಚೆ ಬಂದು ನೀನು ಕೂತುಕೊಂಡು ಮೊಣಕಾಲೂರಿ ಪ್ರಾರ್ಥಿಸ್ತಾ ಇದ್ದಿ. ದೇವರಲ್ಲಿ ನೀನು ಮಾತನಾಡುತ್ತಾ ಇದ್ದಿ. ದೇವರ ಸ್ವರ ನೀನು ಕೇಳ್ತಾ ಇದ್ದಿ ತೋಟದಲ್ಲಿ, ಸಭೆಯಲ್ಲಿ. ಈಗ ಎಲ್ಲೋಯ್ತು ನಿನ್ನ ಬರುವಂತ ಸಭೆ? ಎಲ್ಲೋಯ್ತು ತೋಟ? ಅದು ನಿನ್ನ ಸಹವಾಸ ಎಲ್ಲೋಯ್ತು ದೇವರಲ್ಲಿ? ನಿನ್ನ ನಂಬಿಕೆ ಎಲ್ಲೋಗಿದೆ? ನಿನ್ನ ಅನ್ಯೋನ್ಯತೆ ಎಲ್ಲೋಯ್ತು ದೇವರಲ್ಲಿ? ನಿನ್ನ ದೀಪ ಆರಿ ಹೋಗಿದೆ? ಆರಿ ಹೋಗಿದ ದೀಪ? ಎಷ್ಟೋ ಜನರು ದೇವರ ವಿಷಯದಲ್ಲಿ ದುಃಖ ಪಡುವುದಿಲ್ಲ, ದೇವರ ವಿಷಯದಲ್ಲಿ ತಪ್ಪುಗಳು ಅರಿವು ಉಂಟಾಗುವುದಿಲ್ಲ. ಅಯ್ಯೋ, ನಾನು ದೇವರಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ದೇನೆ, ದೇವರಲ್ಲಿ ರಕ್ಷಣೆ ಹೊಂದಿದ್ದೇನೆ, ದೇವರಲ್ಲಿ ಅಭಿಷೇಕ ಹೊಂದಿದ್ದೇನೆ, ಮೊದಲು ವಾರ ವಾರ ಚರ್ಚಿಗೆ ಹೋಗ್ತಾ ಇದ್ದೇನೆ, ದೀಕ್ಷಾ ಸ್ನಾನ ಹೊಂದಿ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ಆ ಪರಿಣಾಮ, ಆ ಅರಿವು ಉಂಟಾಗುವುದಿಲ್ಲ ಜನರಿಗೆ. ಈಗ ನಾನು ಚರ್ಚಿಗೆ ಹೋಗ್ತಾ ಇಲ್ಲಲ್ಲ, ಆ ರಕ್ಷಣೆ ಕಾಪಾಡಿಕೊಂಡಿಲ್ಲಲ್ಲ, ಆ ನಂಬಿಕೆ ಕಾಪಾಡಿಕೊಂಡಿಲ್ಲಲ್ಲ, ವಾರ ವಾರ ಚರ್ಚಿಗೆ ಹೋಗೋದು ಬಿಟ್ಟಿದ್ದೇನೆ, ಆ ಅರಿವು ಉಂಟಾಗುವುದಿಲ್ಲ ಜನರಿಗೆ. ಕೇಳ್ರಿ, ದೇವರನ್ನು ನಂಬಿದ್ದವರು, ರಕ್ಷಣೆ ಹೊಂದಿದ್ದವರು, ಪರಿಶುದ್ಧಾತ್ಮ ನಮ್ಮಲ್ಲಿ ಇರ್ತಾನೆ. ಯಾರಲ್ಲಿ? ನಮ್ಮಲ್ಲಿ. ಒಂದು ವಾರ ಚರ್ಚಿಗೆ ಹೋಗದೇ ಇದ್ರೆ ಪವಿತ್ರಾತ್ಮನನ್ನು ನಾವು ದುಃಖಪಡಿಸ್ತಾ ಇದ್ದೇವೆ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದೇವೆ. ದೇವರಿಗೆ ಮಹಿಮಕರವಾಗಿ ಜೀವಿಸದೇ ಇದ್ರೆ ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದೇವೆ.
ಲೋಕದ ಕಾರ್ಯಗಳು ಎಚ್ಚರಿಕೆಯಿಂದ ಮಾಡ್ತೇವೆ, ಬಿಡದೆ ಮಾಡ್ತಾರೆ. ಆದರೆ ದೇವರ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ 10,000 ಕಳ್ಕೊಂಡ್ರೆ ಎಷ್ಟು ಅದರ ಅರಿವು ಉಂಟಾಗುತ್ತದೆ ಗೊತ್ತು, ದುಃಖ ಪಡ್ತಾರೆ ಗೊತ್ತು. ನಮ್ಮ ಮನೆಯಲ್ಲಿ 10,000 ಕಳೆದೋಯ್ತು, ಒಂದು ಬಂಗಾರ ಚೈನು ಕಳೆದೋಯ್ತು, ಎಷ್ಟು ಗೋಳಾಡುತ್ತಾರೆ ಗೊತ್ತು. ಅಯ್ಯೋ ಚೈನ್ ಹೋಯ್ತಲ್ಲ, 10,000 ಸುಮ್ಮನೆ ಕಳೆದೋಯ್ತಲ್ಲ, ಯಾರ ಪಾಲಾಗಿತ್ತೋ ಗೊತ್ತಿಲ್ಲ, ನಾನು ಕಷ್ಟಪಟ್ಟು ದುಡಿದಿರುವಂತ ಸಂಬಳ ಪರರ ಪಾಲಾಯ್ತಲ್ಲ ಅಂತೇಳಿ ದುಃಖಪಟ್ಟು ಅರಿವು ಉಂಟಾಗುತ್ತದೆ. ಆ ಅರಿವು ಯಾವ ರೀತಿ ಲೋಕದ ವಿಷಯದಲ್ಲಿ ದುಃಖಪಟ್ಟು ಅರಿವು ಉಂಟಾಗುತ್ತದೋ ಅದೇ ರೀತಿ ದೇವರಲ್ಲಿ ಕೂಡ ಅಂತ ಅರಿವು ನಮಗೆ ಬೇಕು. ದೇವರ ವಿಷಯದಲ್ಲಿ ಕೂಡ ದುಃಖ ಪಡಬೇಕು. ಅಯ್ಯೋ ಮೊದಲು ನಾನು ಚರ್ಚ್ಗೆ ಹೋಗ್ತಾ ಇದ್ದೇನೆ, ಈಗ ಬಿಟ್ಟು ಬಿಟ್ಟಿದ್ದೇನೆ. ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈಗ ಬಿಟ್ಟು ಬಿಟ್ಟಿದ್ದೇನೆ. ಮೊದಲು ದೇವರ ಕಡೆ ಹೋಗಿ ಆರಾಧನೆ ಮಾಡ್ತಾ ಇದ್ದೇನೆ, ಈಗ ಬಿಟ್ಟು ಬಿಟ್ಟಿದ್ದೇನೆ. ಮೊದಲು ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೇನೆ, ಆ ಪರಿಶುದ್ಧತೆ ಕಳೆದುಕೊಂಡಿದ್ದೇನೆ. ಮೊದಲು ದೇವರಲ್ಲಿ ಸಭೆಯಲ್ಲಿ ಬೆಳೆಯುತ್ತಾ ಬಂದಿದ್ದೇನೆ, ಒಬ್ಬ ಜವಾಬ್ದಾರಿಕೆ ಉಳ್ಳವನಾಗಿದ್ದೇನೆ, ಈಗ ಕಳೆದುಕೊಂಡಿದ್ದೇನೆ. ಆ ಅನುಭವ, ಆ ದುಃಖ, ಆ ಅರಿವು ದೇವರಲ್ಲಿ ಉಂಟಾಗಬೇಕು. ನಮಗೆ ಕೆಲವರಿಗೆ ದೇವರಲ್ಲಿ ಉಂಟಾಗದೇ ಇಲ್ಲ ಅರಿವು, ಆ ಪರಿಣಾಮ, ಆ ದುಃಖ, ನೋವು. ಅದಕ್ಕಾಗಿ ಪೌಲನೊಂದು ಮಾತು ಹೇಳ್ತಾನೆ, ಆತ್ಮಿಕ ಮನುಷ್ಯನು ಆತ್ಮಿಕಕ್ಕಾಗಿ ತೌಕ ಪಡ್ತಾನೆ, ಶರೀರ ಮನುಷ್ಯನು ಶರೀರ ಕಾರ್ಯಗಳಿಗೋಸ್ಕರ ತೌಕ ಪಡ್ತಾನೆ. ಶರೀರ ಮನುಷ್ಯನು ಲೋಕಕ್ಕಾಗಿ ತೌಕ ಪಡ್ತಾನೆ, ದೇವರ ವಿಷಯದಲ್ಲಿ ದುಃಖ ಪಡುವುದಿಲ್ಲ, ದೇವರ ವಿಷಯಕ್ಕೆ ಅನುಭವಕ್ಕೆ ಬರುವುದಿಲ್ಲ. ದೇವರ ಆತ್ಮಿಕ ವಿಷಯದಲ್ಲಿ ನಾನು ಆತ್ಮಿಕವಾಗಿ ಜೀವಿಸಬೇಕು, ಆತ್ಮಿಕ ಪರಿಪಕ್ವತದಲ್ಲಿ ಜೀವಿಸಬೇಕು, ಆತ್ಮಿಕ ವಿಷಯದಲ್ಲಿ ನಾನು ಬೆಳೆಯಬೇಕು, ಆತ್ಮಿಕ ವಿಷಯದಲ್ಲಿ ದೇವರಿಗೆ ಸಾಕ್ಷಿಯಾಗಿ ನಿಲ್ಲಬೇಕು. ಆ ಅನುಭವಕ್ಕೆ ಬರುವುದಿಲ್ಲ ಮನುಷ್ಯನು. ಆತ್ಮಿಕ ಮನುಷ್ಯನು ಆತ್ಮಿಕಕ್ಕಾಗಿ ತೌಕ ಪಡ್ತಾನೆ ಈ ವಿಷಯಗಳಿಗೋಸ್ಕರ. ಶರೀರ ಮನುಷ್ಯನಿಗೆ ಆತ್ಮಿಕ ಕಾರ್ಯಗಳು ಅರಿವು ಉಂಟಾಗುವುದಿಲ್ಲ. ಆತ್ಮಿಕ ಮನುಷ್ಯನು ಲೋಕದ ವಿಷಯಕ್ಕೆ ಹೋಗೋದಿಲ್ಲ, ಲೋಕದ ಕಾರ್ಯಗಳನ್ನು ಮಾಡೋದಿಲ್ಲ. ಆದಾಮ್ ಅವ್ವಲಿಗೆ ದೇವರು ಕರೀತಾನೆ, ಆದಾಮ್ ಅವ್ವಲೆ ಎಲ್ಲಿದ್ದೀರಿ ನಾವು? ಆವಾಗ ಆದಾಮ್ ಅವಳು ಕೊಡುವ ಉತ್ತರ ಏನು ಗೊತ್ತು? ಪ್ರಭುವಾ, ದೇವರೇ, ನಿನ್ನ ಎದುರುಗಡೆ ನಿಲ್ಲಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಬಂಡೆ ಸಂದುಗಡೆ ನಾವು ಬಚ್ಚಿಟ್ಟುಕೊಂಡಿದ್ದೇವೆ. ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ? ಬಂಡೆ ಸಂದು. ತಪ್ಪು ಮಾಡಿದ್ದವನಿಗೆ ಭಯರಿ. ದೇವರನ್ನು ನಂಬಿರುವ ನಾವು ನಮ್ಮ ತಲೆ ತಗ್ಗಿಸಿ ಜೀವಿಸಬಾರದು, ತಲೆ ಎತ್ತಿ ನಡೆಯುವರಾಗಿರಬೇಕು. ಅಲ್ಲೆಲ್ಲ ತಲೆ ಎತ್ತಿ ನಡೆಯುವರಾಗಿರಬೇಕು. ಯಾಕೆ? ದೇವರು ನಮಗೆ ಯಥಾರ್ಥತ ಹೃದಯ ಕೊಟ್ಟ, ಯಥಾರ್ಥತೆ ಹೃದಯ, ನಂಬಿಕೆ ಹೃದಯ ಕೊಟ್ಟ, ಸಮರ್ಪಣೆ ಜೀವಿತ ಕೊಟ್ಟ, ವಿಶ್ವಾಸ ಜೀವಿತ ಕೊಟ್ಟ, ರಕ್ಷಣೆಯ ಜೀವಿತ ಕೊಟ್ಟ, ಭಯಭಕ್ತಿ ಜೀವಿತ ಕೊಟ್ಟ, ನಿರೀಕ್ಷೆಯುಳ್ಳ ಜೀವಿತ ಕೊಟ್ಟ. ಅಲ್ಲೆಲ್ಲ ಯಥಾರ್ಥರಾಗಿ ನಂಬಿಗಸ್ತರಾಗಿ ನಾವು ಜೀವಿಸಬೇಕು, ವಿಶ್ವಾಸದಿಂದ. ಅಲ್ಲೆಲ್ಲ ನಾವು ನಂಬಿರುವ ದೇವರು ನಂಬಿಗಸ್ತನಾದ ದೇವರು. ನಾವು ಕೂಡ ನಂಬಿಗಸ್ತರಾಗಿ ನಡ್ಕೊಳ್ಳಬೇಕು, ದೇವರಿಗೆ ವಿಶ್ವಾಸವುಳ್ಳವರಾಗಿ ಜೀವಿಸಬೇಕು, ಯಥಾರ್ಥವಂತರಾಗಿ ಜೀವಿಸಬೇಕು. ಅಲ್ಲೆಲ್ಲ ತಪ್ಪುಗಳು ಮಾಡಿ ಬಿದ್ದಾಗ ಕೇಳ್ರಿ ಚೆನ್ನಾಗಿ, ಮತ್ತೆ ಎದ್ದೇಳುವುದಕ್ಕಾಗಿ ಪ್ರಯತ್ನ ಮಾಡಿ ಮತ್ತು ದೇವರಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಕಳೆದುಕೊಂಡಿರುವ ನಂಬಿಕೆ ಪುನಃ ಪಡ್ಕೊಳ್ಳಿರಿ. ನಂಬಿಕೆ, ದೇವರಿಗೆ ವಿಶ್ವಾಸವುಳ್ಳವರಾಗಿ ಜೀವಿಸ್ರಿ. ಕಳೆದುಕೊಳ್ಳುವಂತ ರಕ್ಷಣೆ ಮತ್ತೆ ಪಡ್ಕೊಳ್ಳಿರಿ. ದೇವರ ಸಭೆಗೆ ಬಂದು ಬಿಟ್ಟೋಗಿರುವಂತಹ ಸಭೆ ಮತ್ತೆ ಪಡ್ಕೊಳ್ಳಿರಿ. ದೇವರ ಆಲಯಕ್ಕೆ ಬಂದು ಆ ಅಭಿಷೇಕ, ಆ ಆತ್ಮ, ಆ ಶಕ್ತಿ ಮತ್ತೆ ಪಡ್ಕೊಳ್ಳಿರಿ ದೇವರ ಆಲಯದಲ್ಲಿ. ಅಲ್ಲೆಲ್ಲ ದೇವರ ಆಲಯ ಪರಿಶುದ್ಧವಾಗಿದೆ. ದೇವರು ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ, ನಮ್ಮನ್ನು ಪವಿತ್ರ ಮಾಡಿದ, ನಮ್ಮನ್ನು ಅಮೂಲ್ಯರನ್ನಾಗಿ ದೇವರ ಆಲಯದಲ್ಲಿ ನಿಲ್ಲಿಸಿದ, ನಮ್ಮನ್ನು ಸುಂದರವಾಗಿ ಅಲಂಕರಿಸಿದ, ನಮ್ಮನ್ನು ತನ್ನ ರೂಪಕ್ಕೆ ನಮ್ಮನ್ನು ಅಲಂಕರಿಸಿದ ದೇವರ ಸ್ವರೂಪಕ್ಕೆ. ಆ ಸ್ವರೂಪ ಕಲ್ಕೊಳ್ಳಿಕ್ಕೆ ಹೋಗಬೇಡ್ರಿ.
ಆ ಸೌಂದರ್ಯದ ಪರಿಶುದ್ಧತೆ ಕಳೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ ದೇವರಲ್ಲಿ. ಅಲ್ಲೆಲಿಯಾ. ಮೊದಲಿರುವಂತ ಸ್ಥಿತಿ ಈಗ ಕಳೆದುಕೊಂಡಿರುವಂತ ಆದಾಮ್ ಅವ್ವಲು. ಇನ್ನು ಎರಡನೇ ವ್ಯಕ್ತಿಗಳನ್ನು ನೋಡೋಣ. ಇವರು ಯಾರು? ತೆಗೆರಿ ದೇವರ ವಾಕ್ಯ, ದಾನಿಯೇಲನ ಗ್ರಂಥ. ತೆಗೆರಿ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಓದ್ರಿ. ದಾನಿಯೇಲನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ಆಜ್ಞಾಪಿಸಿದಾಗ ದೇವರು ಮನಸ್ಸಿನಲ್ಲಿ ಕನಿಕರಿಸಿ ಹುಟ್ಟಿಸಿದನು. ಸಾಕು. ಹಲ್ಲೆಲೂಯಾ. 4 ಮಂದಿ ಯುವಕರು, ಯವನಸ್ಥರು. ಯಾರು? ದಾನಿಯೇಲನು, ಶಡ್ರಾಕ್, ಮೇಷಕ್, ಅಬೇದ್ನೆಗೋ. ಎಲ್ಲಿದ್ದಾರೆ ಈಗ? ಪ್ರಾರಂಭದಲ್ಲಿ ಎಲ್ಲಿದ್ದಾರೆ ಈಗ ಇವರು? ಬಬುಲೋನ್ ದೇಶದಲ್ಲಿ. ಬಬುಲೋನ್ ದೇಶದಲ್ಲಿ ಯಾರಿದ್ದಾರೆ ಗೊತ್ತು? ದೇವರನ್ನು ನಂಬದೇ ಇರುವ ಜನರು, ಅಜ್ಞಾನದಲ್ಲಿರುವಂತಹ ಜನರು, ಕತ್ಲದಲ್ಲಿರುವಂತಹ ಜನರು. ಬಬುಲೋನ್ ದೇಶ ಪಾಪಕ್ಕೆ ಸಾದೃಶ್ಯ. ಬಬುಲೋನ್ ದೇಶ ಆಡಂಬರಕ್ಕೆ ಸಾದೃಶ್ಯ. ಬಬುಲೋನ್ ದೇಶ ಲೋಕಕ್ಕೆ ಸಾದೃಶ್ಯ. ಬಬುಲೋನ್ ದೇಶ ಶಾಪಕ್ಕೆ ಗುರಿಯಾದಂತ ಪಟ್ಟಣ ದೇಶ ಬಬುಲೋನ್ ದೇಶ. ಆ ಬಬುಲೋನ್ ದೇಶದಲ್ಲಿ ದೇವರ ಜನಾಂಗ, ದೇವರನ್ನು ನಂಬಿರುವಂತ ದಾನಿಯೇಲನು, ಶಡ್ರಾಕ್, ಮೇಷಕ್, ಅಬೇದ್ನೆಗೋ 70 ವರ್ಷಗಳು ಗುಲಾಮರಾಗಿದ್ರು. 70 ವರ್ಷಗಳು ಬಾನಿಸಗಳಾಗಿದ್ರು ಬಬುಲೋನ್ ದೇಶದಲ್ಲಿ. ಆ ಬಬುಲೋನ್ ದೇಶದಲ್ಲಿ ಒಂದು ಅರಸನಾದ ನೆಬೂಕದ್ನೆಚ್ಚರ್ ಒಂದು ಆಜ್ಞೆ ಜಾರಿ ಮಾಡಿದ. ಯಾವ ಆಜ್ಞೆ ಜಾರಿ ಮಾಡಿದನಂದ್ರೆ, ನಮ್ಮ ದೇಶದಲ್ಲಿ ನೀವು ನಂಬಿರುವ ದೇವರಿಗೆ ಪ್ರಾರ್ಥನೆಗಳು ಮಾಡಬಾರದು, ಚರ್ಚಿಗೆ ಹೋಗಬಾರದು, ಆರಾಧನಾ ಮಾಡಬಾರದು, ದೇವರ ವಾಕ್ಯ ಓದಬಾರದು, ಯಾರು ಕೈಯಲ್ಲಿ ಸತ್ಯವೇದ ಹಿಡ್ಕೊಳ್ಳಬಾರದು, ಯಾರು ದೇವರ ನಾಮ ಎತ್ತಬಾರದು, ಯಾರು ದೇವರ ನಾಮ ಉಚ್ಚರಿಸಬಾರದು, ಯಾರು ದೇವರ ವಿಷಯದಲ್ಲಿ ಸುವಾರ್ತೆ ಸಾರಬಾರದು. ಎಲ್ಲರೂ ನಮ್ಮ ದೇಶದಲ್ಲಿ ನಮ್ಮ ಆಜ್ಞಾ ಅನುಸಾರವಾಗಿ ನಡ್ಕೊಳ್ಳಬೇಕು. ಯಾರು ಚರ್ಚಿಗೆ ಹೋಗಬಾರದು, ಆರಾಧನೆ ಮಾಡಬಾರದು, ದೇವರನ್ನು ನಂಬಬಾರದು. ಬಬುಲೋನ್ ದೇಶ ಅರಸನಾದ ನೆಬೂಕದ್ನೆಚ್ಚರ್ ಒಂದು ಆಜ್ಞೆ ಜಾರಿ ಮಾಡಿದ. ಜಾರಿ ಮಾಡಿದ್ರು ಕೂಡ ಆ ದೇಶದಲ್ಲಿ 4 ಮಂದಿ ಯುವಕರು, ಗೊತ್ತಿಲ್ಲದಿರುವಂತಹ ದೇಶ, ಗುಲಾಮರಾಗಿದ್ದಂತ ದೇಶದಲ್ಲಿ, ಬಾನಿಸಗಳಾದಂತ ದೇಶದಲ್ಲಿ, ಆದರೆ ಇವರು ತೀರ್ಮಾನಗಳು ಬದಲಾಯಿಸಲಿಲ್ಲ. ಹಲ್ಲೆಲೂಯಾ. ಇವರು ತೀರ್ಮಾನಗಳು ಮೊದಲಿರುವಂತ ದೇವರಲ್ಲಿರುವ ನಂಬಿಕೆ. ಆ ಬಬುಲೋನ್ ದೇಶದಲ್ಲಿ ಕೂಡ ನಂಬಿಗಸ್ತರಾಗಿ ಜೀವಿಸಿದ್ರು ದೇವರಿಗೆ. ಮೊದಲಿರುವಂತ ಪ್ರಾರ್ಥನಾ ಜೀವಿತ. ಬಬುಲೋನ್ ದೇಶದಲ್ಲಿ ಪ್ರಾರ್ಥನಾ ವೀರರಾಗಿ ದಿನಕ್ಕೆ 3 ಸಲ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ದೇವರಲ್ಲಿ ಮೊಣಕಾಲೂರಿ ಕೈಗಳನ್ನೆತ್ತಿ ಪ್ರಾರ್ಥನೆಗಳು ಮಾಡುತ್ತಾ ಇದ್ರು. ಪ್ರತಿದಿನ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು, ದೇವರನ್ನು ಸ್ತುತಿಸ್ತಾ ಇದ್ರು, ದೇವರನ್ನು ಕೊಂಡಾಡ್ತಾ ಇದ್ರು. ಮೊದಲಿರುವಷ್ಟು ದೇವರಲ್ಲಿ ಪರಿಶುದ್ಧತೆ ಇವರು ಕಳೆದುಕೊಂಡಿಲ್ಲ, ದೇವರಲ್ಲಿ ಪರಿಶುದ್ಧತೆ ಕಾಪಾಡಿಕೊಂಡು. ಈ ಗುಲಾಮರಾದಂತ ದಾನಿಯೇಲ್, ಶಡ್ರಾಕ್, ಮೇಷಕ್, ಅಬೇದ್ನೆಗೋಗೆ ಇವರು ಜ್ಞಾನವಂತರು, ಆ ದೇಶದಲ್ಲಿ ಬುದ್ಧಿವಂತರು, ಪ್ರತಿಯೊಂದು ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಉತ್ತರಿಸುವಂತ ಜನರು. ಈ ಅರಸನ ಏನ್ ಮಾಡಿದ ಗೊತ್ತು? ಬಬುಲೋನ್ ದೇಶ ಅರಸನು ಈ 4 ಮಂದಿ ಯವನಸ್ಥರು ನೋಡಲಿಕ್ಕೆ ಚೆನ್ನಾಗಿದ್ದಾರೆ, ಯವನಸ್ಥರಾಗಿದ್ದಾರೆ, ಶಕ್ತಿವಂತರಾಗಿದ್ದಾರೆ, ಬಲವಂತರಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ,
ವಿದ್ಯಾಭ್ಯಾಸ ಉಳ್ಳವರು ಇವರನ್ನು ನಮ್ಮ ಹತೋಟಿಗೆ ತೆಗೆದುಕೊಂಡ್ರೆ ನಮ್ಮ ದೇಶದಲ್ಲಿ ಇವ್ರ ಮೂಲಕ ನಮ್ಮ ದೇಶವನ್ನು ಆಳುವುದಕ್ಕಾಗಿ ಸಾಧ್ಯವಾಗುತ್ತದೆ. ಈ 4 ಮಂದಿ ಯವನಸ್ಥರನ್ನು ಏನ್ ಮಾಡ್ರಿ, ಪ್ರತ್ಯೇಕಿಸಿ ಈ 4 ಮಂದಿ ಯವನಸ್ಥರಿಗೆ ನಾನು ಊಟ ಮಾಡುವಂತ ರಾಜ ಭೋಜನವನ್ನು ಊಟ ಕೊಡ್ರಿ. ಪ್ರತಿದಿನ ಒಳ್ಳೆ ಆಹಾರ ಕೊಡ್ತಾ ಇದ್ರು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ರಾಜನು ತಿನ್ನುವಂತ ಡೈನಿಂಗ್ ಟೇಬಲ್ನಲ್ಲಿ, ರಾಜನು ಇರುವಂತ ಒಂದು ಅರಮನೆಯಲ್ಲಿ ಇವರನ್ನಿಟ್ಟಿದ್ದ AC ರೂಮ್ನಲ್ಲಿ ಈ 4 ಮಂದಿ ಯವನಸ್ಥರು ಇವರನ್ನು ಚೆನ್ನಾಗಿ ಆರೋಗ್ಯಕರವಾಗಿ, ಶಕ್ತಿವಂತರಾಗಿ, ಬಲವಂತರಾಗಿ ಪ್ರತಿದಿನ ಮದ್ಯಪಾನ, ಸಾರಾಯಿ ಕೊಟ್ಟು, ಬೀರ್ ಬಾಟಲ್ ಕೊಟ್ಟು, ಇವರಿಗೆ ಏನೇನು ಬೇಕೋ ಎಲ್ಲ ಕೆಟ್ಟು ಪದಾರ್ಥಗಳಿಂದ ಇವರನ್ನು ಶಕ್ತಿವಂತರಾಗಿ, ಬಲವಂತರಾಗಿ ಪೋಷಿಸ್ರಿ. ಏನು ಬೇಕಾದ್ರೂ ಕೊಡ್ರಿ ಅವರಿಗೆ. ಆಗಿನ ಕಾಲದಲ್ಲಿ ನಟನ ಮಾಡೋರು, ಡ್ಯಾನ್ಸ್ ಮಾಡೋರು, ಒಳ್ಳೆ ರಾಜಭೋಜನ, ಕುಡುಕತನ, ದೌಂದುತನ, ಪಾಪದ ಸ್ತ್ರೀಯರು, ಪಾಪದ ಪುರುಷರು ಆಕರ್ಷಣ ಮಾಡುವಂತ ಲೋಕದ ಪಾಪಗಳಿಂದ ಇವರಿಗೆ ಏನು ಬೇಕೋ ಕೊಡ್ರಿ ಅಂತೇಳಿ ರಾಜನು ಜಾರಿ ಆಜ್ಞೆ ಮಾಡಿದ. ಇವರೇನ್ ಮಾಡಿದ್ರು ಗೊತ್ತು? ಅರಸನೇ, ನಿಮ್ಮ ದೇಶದಲ್ಲಿ ನಾವಿದ್ದೇವೆ ಹೊರತು ನಾವು ದೇವರಿಗೆ ವಿರುದ್ಧವಾಗಿ ನಮ್ಮ ಜೀವಿತ, ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ದೇಹ ದೇವರಿಗೆ ವಿರುದ್ಧವಾಗಿ, ದೇವರಿಗೆ ದುಃಖಪಡಿಸುವಂತ, ನೋವು ಪಡಿಸುವಂತ ನಾವೆಂದಿಗೂ ಅಪವಿತ್ರವುಳ್ಳವರಾಗಿ ಜೀವಿಸುವುದಿಲ್ಲ. ದೇವರನ್ನು ನಂಬಿರುವ ನಾವು ನಮ್ಮ ದೇಹ, ಮನಸ್ಸು, ಹೃದಯ ಪವಿತ್ರ ಮಾಡಿಕೊಂಡು ನಾವು ಜೀವಿಸುತ್ತೇವೆ. ನಾವು ನಂಬಿರುವ ದೇವರು ಜೀವಿಸುವ ದೇವರು. ನಾವು ನಂಬಿರುವ ದೇವರು ನಮ್ಮ ರಕ್ಷಕನು. ನಾವು ನಂಬಿರುವ ದೇವರು ಆರಾಧನೆಗೆ ಯೋಗ್ಯನು. ನಾವು ನಂಬಿರುವ ದೇವರು ನಿತ್ಯವೂ ನಿರಂತರವುಳ್ಳ ದೇವರು. ನಾವು ನಂಬಿರುವ ದೇವರು ನಮಗೋಸ್ಕರ ಆಕಾಶ ಭೂಮಿಗೆ ಮಧ್ಯಸ್ಥನಾಗಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತ, ಪ್ರಾಣ, ಜೀವ ಕೊಟ್ಟ ದೇವರಿಗೆ, ನಮ್ಮನ್ನು ರಕ್ಷಿಸಿದ ದೇವರು, ನಮ್ಮನ್ನು ಪವಿತ್ರ ಮಾಡಿದ ದೇವರು, ನಮ್ಮನ್ನು ವಿಮೋಚಿಸಿದ ದೇವರು, ಪಾಪ ಶಾಪದಿಂದ ಬಿಡಿಸಿದ ದೇವರಿಗೆ ವಿರುದ್ಧವಾಗಿ ನಾವು ಎಂದಿಗೂ ಪಾಪ ಮಾಡುವುದಿಲ್ಲ. ದೇವರಿಗೆ ವಿರುದ್ಧವಾಗಿ ಎಂದಿಗೂ ಅಪವಿತ್ರತವಾಗುವುದಿಲ್ಲ. ದೇವರಿಗೆ ವಿರುದ್ಧವಾಗಿ ದುಃಖಪಡಿಸುವಂತ ಕೆಲಸ ಕಾರ್ಯಗಳು ನಾವು ಎಂದಿಗೂ ಮಾಡುವುದಿಲ್ಲ. ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅರಸನೇ, ನಿನ್ನ ರಾಜನ ಭೋಜನ ಬೇಡ ನಮ್ಗೆ, ಸುಖಕರವಾದಂತ ಆಹಾರ ಬೇಡ ನಮ್ಗೆ. ನಾವು ತಿನ್ನುವಂತ ಚಿಕ್ಕ ಚಿಕ್ಕ ಕಾಯಿ ಪಲ್ಯ ತಿಂದು ದೇವರಲ್ಲಿ ಶಕ್ತಿವಂತರಾಗುತ್ತೇವೆ. ಅಲ್ಲೆಲ್ಲ ದೇವರಲ್ಲಿ ಬಲವಂತರಾಗುತ್ತೇವೆ. ಎಷ್ಟು ಒಳ್ಳೆ ತೀರ್ಮಾನ ನೋಡ್ರಿ. ಮೊದಲಿರುವಂತ ಹೆಜ್ಜೆ, ಮೊದಲಿರುವಂತ ಸಮರ್ಪಣೆ, ಮೊದಲಿರುವಂತ ನಂಬಿಕೆ, ಮೊದಲಿರುವಂತ ತೀರ್ಮಾನ, ಮೊದಲಿರುವಂತ ಪರಿಶುದ್ಧತೆ, ಮೊದಲಿರುವಂತ ವಿಶ್ವಾಸ, ಮೊದಲಿರುವಂತ ರಕ್ಷಣಾ, ಮೊದಲಿರುವಂತ ದೇವರ ಭಯ, ಮೊದಲಿರುವಂತ ಪ್ರಾರ್ಥನಾ ಜೀವಿತ, ಮೊದಲಿರುವಂತ ವಿಶ್ವಾಸದ ಜೀವಿತ ಇವರು ಕಾಪಾಡಿಕೊಂಡಿದ್ದಾರೆ. ಎಲ್ಲಿ? ಅನ್ಯ ಜನರ ಮಧ್ಯದಲ್ಲಿ. ಎಲ್ಲಿ? ಲೋಕದ ಜನರ ಮಧ್ಯದಲ್ಲಿ. ಎಲ್ಲಿ? ಪಾಪದಲ್ಲಿರುವಂತ ಬಬುಲೋನ್ ದೇಶ ಜನರ ಮಧ್ಯದಲ್ಲಿ ಇವರು ಪರಿಶುದ್ಧತೆ, ಇವರು ನಂಬಿಕೆ, ಇವರು ವಿಶ್ವಾಸ, ಇವರು ರಕ್ಷಣಾ, ದೇವರ ಅನುಗ್ರಹ, ದೇವರ ಸಭೆ, ದೇವರ ವಾಕ್ಯ ಇವರು ಕಾಪಾಡಿಕೊಂಡಿದ್ದಾರೆ. ಅರಸನೇ, ನೀವು ನಮಗೆ ಏನೇ ಕೊಡು, ನಾವು ದೇವರಿಗೆ ವಿರುದ್ಧವಾಗಿ ಅಪವಿತ್ರತವಾಗುವುದಿಲ್ಲ. ದೇವರಿಂದ ಪರಿಶುದ್ಧ ಹೊಂದಿದ್ದವರು ನಮ್ಮ ಪರಿಶುದ್ಧತೆ ಕಾಪಾಡಿಕೊಳ್ಳುತ್ತೇವೆ. ದೇವರ ಕಡೆಯಿಂದ ರಕ್ಷಣೆ ಹೊಂದಿದ್ದವರು ನಮ್ಮ ರಕ್ಷಣೆ ಕಾಪಾಡಿಕೊಳ್ಳುತ್ತೇವೆ. ಎಷ್ಟು ಜನರು ರಕ್ಷಣೆ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಗೊತ್ತೀಗ? ರಕ್ಷಣೆ ಅಂದ್ರೆ ಭಯನೇ ಇಲ್ಲ ಕೆಲವರಿಗೆ, ಚರ್ಚ್ ಅಂದ್ರೆ ಭಯನೇ ಇಲ್ಲ ಕೆಲವರಿಗೆ, ದೇವರ ವಾಕ್ಯ ಅಂದ್ರೆ ಭಯನೇ ಇಲ್ಲ ಕೆಲವರಿಗೆ, ದೇವರ ಆರಾಧನೆ ಅಂದ್ರೆ ಭಯನೇ ಇಲ್ಲ ಕೆಲವರಿಗೆ. ಕಳೆದುಕೊಳ್ಳುತ್ತಾದ್ರೆ ಹೋಗುತ್ತೋಗ, ಚರ್ಚ್ ಅಲ್ಲ, ಯಾವಾಗ ಹೋದ್ರೂ ಕೂಡ ನಡೀತೈತಿ, ಭಯ ಇಲ್ಲ. ಇದ್ರ ಪರಿಣಾಮ ಮುಂದೆ ಅನುಭವಿಸಬೇಕಾಗುತ್ತದೆ ಪ್ರಿಯ. ಈಗಲ್ಲ, ನಾನು ದುಃಖದಿಂದ ಹೇಳುತ್ತಾ ಇದ್ದೇನೆ, ದೇವರು ಕೊಟ್ಟ ರಕ್ಷಣಾ ನಿರ್ಲಕ್ಷ್ಯತನ ಮಾಡಬೇಡ. ದೇವರು ಕೊಟ್ಟ ನಂಬಿಕೆ, ದೇವರಿಗೆ ನಂಬಿಕಸ್ಥರಾಗಿ ಜೀವಿಸೋಣ. ದೇವರಲ್ಲಿರುವಂತ ಭಯಭಕ್ತಿಯಿಂದ ನಾವು ಜೀವಿಸೋಣ.
ದೇವರ ಆಲಯವನ್ನು ನಿರ್ಲಕ್ಷ್ಯ ಮಾಡದೆ ಪರಿಶುದ್ಧ ಆಲಯದಲ್ಲಿ 20ರಷ್ಟು, 40ರಷ್ಟು, 60ರಷ್ಟು, 80ರಷ್ಟು, 100ರಷ್ಟು ದೇವರಲ್ಲಿ ಬೆಳೆಯೋಣ. ದೇವರು ತಿರುಗಿ ಬರುವ ತನಕ ದೇವರ ಸಭೆಯಲ್ಲಿ ತನ್ನ ರಾಜ್ಯದಲ್ಲಿ ನಾವು ಪರಿಪಕ್ವತೆಯಿಂದ ದೇವರಿಗಾಗಿ ಎದುರು ನೋಡೋಣ. ಒಂದು ದಿನ ದೇವರಲ್ಲಿ ಎತ್ತಲ್ಪಡುತ್ತೇವೆ. ಹಲ್ಲೆಲೂಯಾ. ನಿರ್ಲಕ್ಷ್ಯತನ ಮಾಡಬಾರದು. ದೇವರ ರಕ್ಷಣೆ ನಾವು ದೇವರು ಕೊಟ್ಟ ರಕ್ಷಣೆ ಅಮೂಲ್ಯವಾದದ್ರಿ. ದೇವರು ಕೊಟ್ಟ ಆಲಯ ಸಭೆ ಅಮೂಲ್ಯವಾದದ್ದು. ದೇವರ ದೃಷ್ಟಿಯಲ್ಲಿ ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ, ನಮ್ಮನ್ನು ರೂಪಿಸಿದ, ನಮ್ಮಲ್ಲಿ ಅನೇಕ ಆತ್ಮ ವರಗಳನ್ನು ಅನುಗ್ರಹಿಸಿದ, ದೇವರು ನಮ್ಮನ್ನು ಆಶೀರ್ವದಿಸಿದ, ತನ್ನ ನಾಮ ಮಹಿಮಕ್ಕೋಸ್ಕರ ದೇವರ ಸಭೆಯಲ್ಲಿ ನಮ್ಮನ್ನು ನಿಲ್ಲಿಸಿದ. ದೇವರಿಗೆ ಮಹಿಮಕರವಾಗಿ ಜೀವಿಸ್ರಿ. ಆ ತೆಗೆದುಕೊಂಡಿರುವಂತ ಮೊದಲನೇ ಸ್ಥಾನ, ಮೊದಲನೇ ಹೆಜ್ಜೆ, ಮೊದಲನೇ ತೀರ್ಮಾನ, ಆ ಮೊದಲನೇ ಇರುವಂತ ಭಕ್ತಿ, ವಿಶ್ವಾಸ, ನಂಬಿಕೆ, ಸಮರ್ಪಣೆ ಕಳೆದುಕೊಳ್ಳಬಾರದು. ಕಳೆದುಕೊಂಡ್ರೆ ಅನುಭವಿಸೋದು ನಾವೇ, ಬೇರೆದವರಲ್ಲ. ನಾನು ಹೇಳಿದ್ದೀನಲ್ಲ, ಏನು ಬಿತ್ತಿತ್ತು ಅದನ್ನೇ ಕೊಯ್ಯುತ್ತೇವೆ. ಕೆಟ್ಟದ್ದನ್ನು ಬಿತ್ತಿದ್ರೆ ಕೆಟ್ಟದ್ದನ್ನೇ ಕೊಯ್ಯುತ್ತೇವೆ, ಒಳ್ಳೆದನ್ನು ಬಿತ್ತಿದ್ರೆ ಒಳ್ಳೆದನ್ನೇ ಕೊಯ್ಯುತ್ತೇವೆ. ಕೇಳ್ರಿ ವಾಕ್ಯಗಳು, ಒಳ್ಳೆದನ್ನೇ ಕೊಯ್ಯುತ್ತೇವೆ. ಹಲ್ಲೆಲೂಯಾ. ಬದಲಾಯಿಸಿಕೊಳ್ಳೋಣ. 2026ನೇ ಇಸ್ವಿ. ದೇವರೇ, ಕಳೆದುಕೊಂಡಿರುವಂತ ರಕ್ಷಣೆ ನಾನು ತಿರುಗಿ ಪಡೆದುಕೊಳ್ಳುತ್ತೇನೆ. ಕಳೆದುಕೊಂಡಿರುವಂತ ವಿಶ್ವಾಸ, ನಂಬಿಕೆ ತಿರುಗಿ ನಾನು ನಂಬಿಗಸ್ತನಾಗಿ ಜೀವಿಸುತ್ತೇನೆ. ಕಳೆದುಕೊಂಡಿರುವಂತ ಸಭೆ, ಆಲಯ ತಿರುಗಿ ವಾರ ವಾರ ನಿನ್ನ ಸಭೆಗೆ ನಾನು ಬರುತ್ತೇನೆ. ಪ್ರಭು, ಕಳೆದುಕೊಂಡಿರುವಂತ ಮೊದಲನೇ ಪ್ರಾರ್ಥನಾ ಭಕ್ತಿ ತಿರುಗಿ ನಾನು 3 ತಾಸು ಮಾಡುವಂತ ಪ್ರಾರ್ಥನಾ ತಿರುಗಿ ಮೊಣಕಾಲೂರಿ ಪ್ರಾರ್ಥಿಸುತ್ತೇನೆ. ಕಳೆದುಕೊಂಡಿರುವಂತ ಭಯ, ದೇವರೇ ನಿನಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸುತ್ತೇನೆ. ತಿರುಗಿ ಕಳೆದುಕೊಂಡಿರುವಂತ ವಿಧೇಯತೆ, ಈಗ ಅವಿಧೇಯುಳ್ಳವನಾಗಿದ್ದೇನೆ, ಮೊದಲೇ ಹಾಗೆ ನಾನು ವಿಧೇಯನಾಗಿ ಜೀವಿಸುತ್ತೇನೆ. ತೀರ್ಮಾನ ತೆಗೆದುಕೊಳ್ಳೋಣ. ದೇವರು ನಮಗೋಸ್ಕರ ಇಟ್ಟಿರುವಂತಹ ಅನುಗ್ರಹ, ಆಶೀರ್ವಾದ ನಾವು ಪಡೆದುಕೊಳ್ಳುತ್ತೇವೆ. ಪ್ರಿಯ, ನಮ್ಮ ದೇವರು ನಂಬಿಗಸ್ತನು. ಮಾಡಿರುವಂತಹ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ. ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ 4 ಮಂದಿ ಯವನಸ್ಥರು ದೇವರಲ್ಲಿ ನಮಗೆ ಕಷ್ಟ ಬರಲಿ, ಶ್ರಮ ಬರಲಿ, ಹಿಂಸೆ ಬರಲಿ, ಅರಸನೇ ನೀವು ನಮ್ಮನ್ನು ಬೆಂಕಿಯಲ್ಲಿ ಹಾಕಿದ್ರು ಕೂಡ ಪರವಾಗಿಲ್ಲ, ನಮ್ಮನ್ನು ಚಿತ್ರ ಹಿಂಸೆ ಮಾಡಿದ್ರು ಕೂಡ ಪರವಾಗಿಲ್ಲ, ನಾವು ದೇವರಲ್ಲಿಟ್ಟಿರುವ ನಂಬಿಕೆ ಕಳೆದುಕೊಳ್ಳೋದಿಲ್ಲ, ದೇವರಲ್ಲಿಟ್ಟಿರುವಂತಹ ವಿಶ್ವಾಸ ಕಳೆದುಕೊಳ್ಳೋದಿಲ್ಲ, ದೇವರಲ್ಲಿ ತೆಗೆದುಕೊಂಡಿರುವ ತೀರ್ಮಾನ ಕಳೆದುಕೊಳ್ಳೋದಿಲ್ಲ. ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸುತ್ತೇವೆ. ದೇವರಿಗೆ ವಿಧೇಯುಳ್ಳವರಾಗಿ ಜೀವಿಸುತ್ತೇವೆ. ದೇವರಿಗೆ ವಿರುದ್ಧವಾಗಿ ನಾವು ಎಂದಿಗೂ ಪಾಪ ಮಾಡುವುದಿಲ್ಲ. ದೇವರಿಗೆ ನಂಬಿಗಸ್ತರಾಗಿ ಜೀವಿಸಿದ್ದಾರೆ, ದೇವರಿಗೆ ವಿಶ್ವಾಸದಿಂದ ಜೀವಿಸಿದ್ದಾರೆ. ಅವರು ತೆಗೆದುಕೊಂಡಿರುವ ತೀರ್ಮಾನ ಕೊನೆ ತನಕ ತೀರ್ಮಾನ. ಅವರು ತೆಗೆದುಕೊಂಡಿರುವಂತಹ ತೀರ್ಮಾನದಲ್ಲಿ ಇಡೀ ಬಬುಲೋನ್ ದೇಶ ಅರಸನಾದ ನೆಬೂಕದ್ನೆಚ್ಚರ್ ಕೂಡ ಅವರು ನಂಬಿಕೆ, ವಿಶ್ವಾಸ ನೋಡಿ ಒಂದು ಸಾಕ್ಷಿ ಕೊಡ್ತಾ ಇದ್ದಾನೆ ದೇವರ ವಿಷಯದಲ್ಲಿ. ದಾನಿಯೇಲನೇ, ಶದ್ರಕ್, ಮೇಷಕ್, ಅಬೇದ್ನೆಗೋ, ನೀವು ನಂಬಿರುವ ದೇವರು ಸಾಧಾರಣ ದೇವರಲ್ಲ. ನೀವು ನಂಬಿರುವ ದೇವರು ಬೆಂಕಿಯ ಗಂಧಕಗಳಿಂದ ರಕ್ಷಿಸುವ ಸರ್ವಶಕ್ತಿ ಉಳ್ಳ ದೇವರಾಗಿದ್ದಾನೆ, ಜೀವಿಸುವ ದೇವರಾಗಿದ್ದಾನೆ, ಕಾಪಾಡುವ ದೇವರಾಗಿದ್ದಾನೆ. ಆ ಮಹಿಮೆ ನಾನು ನೋಡಿದ್ದೇನೆ. ಹಲ್ಲೆಲೂಯಾ. ಹಂಗಿರ್ಬೇಕ್ರಿ ನಮ್ಮ ತೀರ್ಮಾನ, ಸಾಕ್ಷಿ ಆಗಿರ್ಬೇಕು. ನಮ್ಮ ನಂಬಿಕೆ, ವಿಶ್ವಾಸ ಆಗಿರ್ಬೇಕು. ನಾವು ಇಟ್ಟಿರುವ ಹೆಜ್ಜೆ ಹಿಂತಿರುಗಿ ಹೋಗಬಾರದು. ನಾವು ಮುಂದೆ ಸಾಗಬೇಕು. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ.
ಗುರಿ ತುದ ಮುಟ್ಟುವ ತನಕ ನಾವು ನಡಿಬೇಕು. ಗುರಿ ತಪ್ಪಿಬಾರ್ದು, ಮಾರ್ಗ ಬಿಟ್ಟೋಗಬಾರ್ದು, ನಮ್ಮ ತೀರ್ಮಾನಗಳು ಬಿಟ್ಟೋಗಬಾರ್ದು. ನಮ್ಮ ಸಿಲುಬೆಯ ಕ್ರಿಸ್ತನ ಸಿಲುಬೆಯನ್ನೇ ದೃಷ್ಟಿಸಿ ನಡೆಯುತ್ತಾ ಪ್ರತಿದಿನ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಇನ್ನೊಂದು ವ್ಯಕ್ತಿ ಬಗ್ಗೆ ನಾವು ಧ್ಯಾನಿಸೋಣ. ಮೊದಲು ಎಲ್ಲಿದ್ದ, ಈಗ ಏನು ಮಾಡ್ತಾ ಇದ್ದಾನೆ. ತೆಗೆರಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನ 16ನೇ ವಚನ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನ 16ನೇ ವಚನ ಓದ್ರಿ. ಓದ್ರಿ ವಾಕ್ಯ 13ನೇ ವಚನದಿಂದ 16ನೇ ವಚನ ತನಕ ಓದ್ರಿ. ಯಾರಾದ್ರೂ ಬೇಗ ಪಟ್ಟಂತೆ. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡು ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸಲಿಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಸಾಕು. ಯಾರಿತನು? ದಾರಿ ತಪ್ಪಿ ಹೋಗಿರುವ ಮಗ. ಮೊದಲು ಎಲ್ಲಿದ್ದ? ಕುಟುಂಬದಲ್ಲಿದ್ದ. ಎಲ್ಲಿದ್ದ? ಕುಟುಂಬದಲ್ಲಿ ಅವರ ತಂದೆ, ಅವರ ತಾಯಿ, ಅಣ್ಣ, ಬಂಧು ಬಳಗ, ಕುಟುಂಬದಲ್ಲಿ ಸಾಕಷ್ಟು ಆಸ್ತಿ ಇದೆ. ತಂದೆ ಮಕ್ಕಳಿಗೋಸ್ಕರ ಎಲ್ಲವನ್ನು ಸಂಪಾದನೆ ಮಾಡಿದ. ಯಾವ ಕೊರತೆ ಇರಲಿಲ್ಲ ಮನೆಯಲ್ಲಿ. ತನ್ನ ಮನೆಯಲ್ಲಿ ಬೇಕಾದಷ್ಟು ಹೊಲ ಇದೆ, ಬೇಕಾದಷ್ಟು ಗೋಧಿ ಜೋಳ ಕಾಳುಗಳಿದ್ದಾವೆ, ಬೇಕಾದಷ್ಟು ಇರುವುದಕ್ಕಾಗಿ ಒಳ್ಳೆ ಮನೆ ಇದೆ, ಎಸಿ ಮನೆ ಇದೆ, ಒಳ್ಳೆ ಕುಟುಂಬದಲ್ಲಿ ನೋಡಿಕೊಳ್ಳುವಂತ ಆಳುಗಳಿದ್ದಾರೆ. ಮನೆಯಲ್ಲಿ ಕುಟುಂಬ ತಂದೆ ಏನು ಕೊರತೆ ಮಾಡಲಿಲ್ಲ. ಮಕ್ಕಳಿಗೆ ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡಿಕೊಟ್ಟ. ಪ್ರತಿದಿನ ಒಳ್ಳೆ ಬಟ್ಟೆಗಳನ್ನು ಧರಿಸ್ತಿದ್ದ. ಒಳ್ಳೆ ಶೂಟು ಬೂಟನ್ನು ಹಾಕೊಂಡು ನಡೀತಿದ್ದ. ತನ್ನ ಮನೆಯಲ್ಲಿ ತನ್ನ ಕೆಲಸಕ್ಕೋಸ್ಕರ ಬೇಕಾದಷ್ಟು ಆಳುಗಳಿದ್ದಾರೆ. ಕುಟುಂಬದಲ್ಲಿ ಮಕ್ಕಳಿಗೋಸ್ಕರ ತಂದೆ ಯಾವ ಕಡಿಮೆ ಮಾಡಲಿಲ್ಲ. ಆಶೀರ್ವಾದಕರವಾಗಿ ಬೆಳೀತಾ ಇದ್ರು, ಶಕ್ತಿವಂತರಾಗಿ ಬೆಳೀತಾ ಇದ್ರು, ಜ್ಞಾನದಲ್ಲಿ ಬೆಳೀತಾ ಇದ್ರು, ಬುದ್ಧಿಯಲ್ಲಿ ಬೆಳೀತಾ ಇದ್ರು, ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಕಲಿತಾ ಇದ್ರು. ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲ. ಇಬ್ಬರು ಮಕ್ಕಳು ತಂದೆಗೆ. ಈ ತಮ್ಮನಿಗೆ, ಕಿರಿಮಗನಿಗೆ ಏನು ಕೆಟ್ಟು ಬುದ್ಧಿ ಬಂತೋ ಗೊತ್ತಿಲ್ಲ, ಏನು ಅಜ್ಞಾನತನ ಬಂತೋ ಗೊತ್ತಿಲ್ಲ. ತಂದೆ ಹತ್ರ ಹೋಗಿ, ಅಪ್ಪ, ಡ್ಯಾಡಿ, ನನಗೆ ಅರ್ಧ ಪಾಲು ಕೊಡು ಅಂತೇಳಿ ಅಪ್ಪನ ಕಡೆ ಹೋಗಿ ಒಂದು ದೊಡ್ಡ ಜಗಳ ಮಾಡಿದ. ಅಪ್ಪಗೆ ವಿರುದ್ಧವಾಗಿ ವಿವಾದ ಮಾಡಿದ, ಜಗಳ ಮಾಡಿ ಮನೆಯನ್ನು ಬಿಟ್ಟು ಆಸ್ತಿ ಅರ್ಧ ಭಾಗ ತೆಗೆದುಕೊಂಡು ಹೊರಟೋದ ದೂರ ದೇಶಕ್ಕೆ, ದೂರ ಪ್ರಾಂತಕ್ಕೋದ. ಹೋಗಿ ಅಲ್ಲಿ ಕೈಯಲ್ಲಿ ಹಣ ಇದೆ, ಆಸ್ತಿ ಇದೆ, ದೂರ ದೇಶಕ್ಕೋದ. ಹೇಳೋರಿಲ್ಲ, ಕೇಳೋರಿಲ್ಲ. ತಂದೆಯನ್ನು ಬಿಟ್ಟ, ಅಣ್ಣನನ್ನು ಬಿಟ್ಟ, ಕುಟುಂಬವನ್ನು ಬಿಟ್ಟ, ಕುಟುಂಬ ಸಹವಾಸ ಬಿಟ್ಟ, ಕುಟುಂಬದಲ್ಲಿ ಅರ್ಧ ಹಕ್ಕು ಆಸ್ತಿ ತೆಗೆದುಕೊಂಡು ದೂರ ಪ್ರಾಂತಕ್ಕೋಗಿ ಅಲ್ಲಿ ಸ್ವತಂತ್ರನಾಗಿ ಜೀವನ ಮಾಡ್ತಾ ಇದ್ದಾನೆ. ಸ್ವತಂತ್ರನಾಗಿ ಜೀವನ ಮಾಡುವಾಗ
ಹೇಳೋರಿಲ್ಲ, ಕೇಳೋರಿಲ್ಲ, ಎಚ್ಚರಿಸೋರಿಲ್ಲ, ಬುದ್ಧಿ ಹೇಳೋರಿಲ್ಲ, ತಪ್ಪುಗಳು ಮಾಡುವಾಗ ಗದರಿಸೋರಿಲ್ಲ. ಹೊರಗಡೆ ಪ್ರಾಂತಕ್ಕೋಗಿ ಸ್ವತಂತ್ರನಾಗಿ ನನಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತೇಳಿ ಕೆಟ್ಟ ಅಭ್ಯಾಸ ಚಟಕ್ಕೆ ಒಳಗಾದ, ಕುಡುಕತನಕ್ಕೆ ಒಳಗಾದ, ಡ್ರಗ್ಸ್ಗೆ ಒಳಗಾದ. ಕೈಯಲ್ಲಿ ಹಣ ಇದೆ, ಆಸ್ತಿದೆ, ಇಷ್ಟ ಬಂದಾಗ ಆತನು ಸ್ಮೋಕಿಂಗ್ ಮಾಡ್ತಿದ್ದ, ಸಿಗರೆಟ್ ಸೇರ್ತಿದ್ದ, ವ್ಯಭಿಚಾರಕ್ಕೆ ಇಳಿದ, ಲಾಡ್ಜಿಂಗ್ಗಳಲ್ಲಿ ಹೋಗ್ತಿದ್ದ, ಫಿಲಿಂ ಟ್ಯಾಕ್ಸಿಗಳಲ್ಲಿ ಹೋಗ್ತಿದ್ದ, ಕುಡುಕನಾಗಿದ್ದ. ಹಣ ಇರೋ ತನಕ ಎಂಜಾಯ್ ಮಾಡಿದ. ನಿನ್ನೆ ನನ್ನ ಮನೆಯಲ್ಲಿ ಹಿಂದ್ಗಡೆ ಹೊಲ ಇದೆ, ಧಾರವಾಡ ರೋಡ್ನಲ್ಲಿ ಇಟ್ಟಿ ಬಸ್ ಅನ್ನೋ ಗುಡಿ ಪಕ್ಕದಲ್ಲಿ ನಮ್ಮನೆ, 2ನೇ ಕ್ರಾಸ್. ನಾವಿರೋ ಬಿಲ್ಡಿಂಗ್ ಹಿಂದ್ಗಡೆ ಹೊಲ ಇದೆ. ನಿನ್ನೆ ರಾತ್ರಿ 10:30 1 ಗಂಟೆ ತನಕ 4 ಮಂದಿ ಹುಡುಗರು ಬೀರ್ ಬಾಟಲ್ಗೆಲ್ಲ ಸಾರೆ ತೆಗೆದುಕೊಂಡು ಕುಡಿದು ಸ್ಮೋಕಿಂಗ್ ಮಾಡಿ ಅರ್ಧ ರಾತ್ರಿಗೆ ಹೋಗ್ಬಿಟ್ಟಿದ್ದಾರೆ ಮನೆಗೆ. ನನ್ನ ಹೆಂಡತಿ ನೋಡಿ ಅಂಜಿ ಒಳಗಡೆ ಬಂದಿದ್ದಾಳೆ. ನಾನು ಪ್ರೇಯರ್ಗೆ ಹೋಗಿ ಒಕ್ಕೊಂದು ಪ್ರೇಯರ್ ಮುಗಿಸ್ಕೊಂಡು 9:30 ಪೌನೆ 10ಗೆ ಬಂದಿದ್ದೆ. ನೋಡಿದಾಗ ನನ್ನ ಹೆಂಡತಿ ಬಂದು ಕರೆದು ಹೇಳ್ತಾ ಇದ್ದಾಳೆ, ಹಿಂದುಗಡೆ 4 ಮಂದಿ ಯುವಕರಿದ್ದಾರೆ, ಯವನಸ್ಥರು, ಕುಡಿದು ಜೋರಾಗಿ ಮಾತಾಡ್ತಾರೆ, ಅವರವರಿಗೆ ಹೊಲಸೊಲಸುಗಳು ಬೈಕು ಅಂತ ಇದ್ರೆ, ಕುಡಿದು ಬಾಟಲ್ಗಳಿಟ್ಟು ಅರ್ಧ ರಾತ್ರಿ ಯಾವಾಗ ಬಿಟ್ಟು ಹೋಗಿದಾರೋ ಗೊತ್ತಿಲ್ಲ. ನಾನು ಎತ್ತಿಗೆಲ್ಲಿದ್ದೇನೆ, ಅಂಜಾಕ್ ಹೋಗ್ಬೇಡ, ಅವ್ರವ್ರು ಏನ್ ಮಾಡ್ತಾರೋ ಮಾಡ್ತಾರೆ, ನಮ್ಗೆ ಆಗ್ಬೇಕು. ಯವನಸ್ಥರ ಎಂಜಾಯ್ ಅಂತ ಏನ್ ಎಂಜಾಯ್ ಗೊತ್ತಿಲ್ಲ. ತಂದೆ ತಾಯಿ ರಾತ್ರಿ ಹಗಲು ದುಡಿತಾ ಇದ್ದಾರೆ, ಬೆವರು ಸುರಿದು ಕಷ್ಟಪಟ್ಟು ನನ್ನ ಮಕ್ಕಳು ಡಾಕ್ಟರ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಅಡ್ವೊಕೇಟ್ ಆಗಲಿ, ಒಳ್ಳೆ IAS ಆಫೀಸರ್ ಆಗಲಿ ಅಂತೇಳಿ ಕಷ್ಟಪಟ್ಟು ದುಡಿತಾ ಇದ್ರೆ ಇವರು ಎಂಜಾಯ್ ಅಂತೆ. ಎಂಜಾಯ್ ಏನ್ ಎಂಜಾಯ್ ಗೊತ್ತಿಲ್ಲ. ಬೀರ್ ಬಾಟಲ್ ಹಿಡಿದ್ರೆ ಎಂಜಾಯ್ ಏನು? ಕುಡಿದು ಪಿಕ್ಚರ್ ಟಾಕೀಸ್ಗೆ ಹೋದ್ರೆ ಎಂಜಾಯ್ ಏನು? ಕಿಶಾಗ 1,000 ರೂಪಾಯಿ ಇದ್ರೆ ಎಂಜಾಯ್ ಏನು? ಈಗಿನ ಹುಡುಗರಿಗೆ ಏನ್ ಬೇಕು ಗೊತ್ತು? 3 ಬೇಕು. ಕೇಳ್ರಿ ಚೆನ್ನಾಗಿ, ನಗಾಕ್ ಹೋಗ್ಬೇಡ್ರಿ. 3 ಬೇಕು. ಕೈಯಲ್ಲಿ ಹಣ, ಈ ಕೈಯಲ್ಲಿ ಬೀರ್ ಬಾಟಲ್, ಪಕ್ಕದಲ್ಲಿ ಹುಡುಗಿ. ಇವರಿದ್ರೆ ಸಾಕು, ಇವರಿಗೆ ಲೋಕ ಪ್ರಪಂಚ ಮಾಡ್ತೋಗ್ಬಿಡ್ತಾರೆ. ಸಾಕ್ರಿ ಲೋಕ. ಇದು ಎಂಜಾಯ್ ಅಂತ ತಿಳ್ಕೊಂಡಿದ್ದಾರೆ. ಎಂಜಾಯ್ ಇದು ಬಿಟ್ರೆ ಏನು ಗೊತ್ತಿಲ್ಲ ಅವರಿಗೆ. ಅದ್ರ ಪರಿಣಾಮ ಏನಾಗುತ್ತದೋ ಗೊತ್ತಿಲ್ಲ, ಅದ್ರ ದುಃಖ ಏನಾಗುತ್ತದೋ ಗೊತ್ತಿಲ್ಲ, ಅದ್ರ ನೋವು ಎಷ್ಟು ಅನುಭವಿಸಬೇಕೋ ಗೊತ್ತಿಲ್ಲ. ಇದೆಲ್ಲ ಮಾಡಿ ಇವ್ರು ಎಲ್ಲಿ ಕಾಣಿಸ್ಕೊಂತಾರೆ ಗೊತ್ತು? ಎಲ್ಲಿ ಗೊತ್ತಲ್ರಿ? ರಾತ್ರಿ 9 ಗಂಟೆಗೆ ಮಿಡ್ಲೈನ್ TV9 ನಲ್ಲಿ ಈಗ ಉಂಟೋ, ಎಲ್ಲಿ ಹೀಗೆ ಉಂಟೋ ಅಲ್ಲಿ ಕಾಣಿಸ್ಕೊಂತಾರ. ಎಲ್ಲಿ? TV9 ನ್ಯೂಸ್ ನಲ್ಲಿ ಅವನು ಹೇಳ್ತಾನೆ, ಒಂದು ಹೊಸ ಸುದ್ದಿ ಬಂತು, ಹೀಗೆ ಉಂಟೋ ಅಂತ. ಇವರು ಬದುಕು ಭಂಡಾರ ಚರಿತ್ರೆಯಲ್ಲೇ ಹೇಳ್ಬಿಡ್ತಾರ. ಅಲ್ಲಿ ಅರ್ಥ ಆಗ್ತಾ ಇದೆ. ಎಂಜಾಯ್ ಅಂತೆ, ಎಂಜಾಯ್. ಲಾಸ್ಟಿಗೆ ಎಲ್ಲಿಗೆ ಹೋಗ್ತಾರೆ ಗೊತ್ತು? ಎಲ್ಲಿ? ಬೆಳಗಾಂ ಸಬ್ಜೆಲ್ ಗಂಜಿ ಕುಡಿಯಾಕ, ಅಲ್ಲಿಗೆ ಲಾಸ್ಟ್ ಇವರಿಗೆ ಸ್ಥಾನ. ಎಂಜಾಯ್ ಯವನಸ್ಥನು. ಕಿರಿಮಗನು ಹೊರಗಡೆ ಬಂದು ಕೆಟ್ಟು ಚಟಕ್ಕೆ, ಅಭ್ಯಾಸಕ್ಕೆ ಒಳಗಾದ ನಂತರ ಮನುಷ್ಯನು ಹೇಳೋರಿಲ್ಲ, ಕೇಳೋರಿಲ್ಲ, ಎಲ್ಲ ಕಳೆದುಕೊಂಡ. ಕೇಳ್ರಿ ಚೆನ್ನಾಗಿ, ಎಲ್ಲ ಕಳೆದುಕೊಂಡದ ನಂತರ ಲಾಸ್ಟಿಗೆ ಕೆಲಸ ಮಾಡ್ಲಿಕ್ಕೆ, ಯಾರಿಗೆ ಕೆಲಸ ಕೊಡ್ಲಿಕ್ಕೆ ಈ ಕಿರಿಮಗನಿಗೆ ಯಾರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಣ ಕಳೆದೋಯ್ತು. ಅವನಿಗೆ ಸಿಕ್ಕಿದ್ದವ್ರ ಸ್ನೇಹಿತರು ಕೂಡ ಕುಡುಕರೇ ಸಿಕ್ಕಿದ್ದಾರೆ. ಡ್ರಗ್ಸ್ ಇದ್ದವ್ರೆ ಕೆಟ್ಟವ್ರು, ಅವರು ಕೂಡ ಕೆಟ್ಟವರಿಗೆ ಕೆಟ್ಟವ್ರ ಸ್ನೇಹಿತರೇ ಸಿಗ್ತಾರೆ, ಒಳ್ಳೆಯವರಿಗೆ ಒಳ್ಳೆ ಸ್ನೇಹಿತರೇ ಸಿಗ್ತಾರೆ. ಪ್ರಾರ್ಥನೆಗೆ ಬರೋರು ಪ್ರಾರ್ಥನೆ ಮಾಡುವ ಭಕ್ತರೇ ಸಿಗ್ತಾರೆ. ಚರ್ಚಿಗೆ ಬರೋರು ಚರ್ಚಿಗೆ ಬರುವಂತ ನಂಬಿರುವಂತ ವಿಶ್ವಾಸಿಗಳೇ ಸಿಗ್ತಾರೆ. ಪರಿಶುದ್ಧ ಜನರಿಗೆ ಪರಿಶುದ್ಧ ಮಕ್ಕಳೇ ಸ್ನೇಹಿತ, ಜ್ಞಾನವಂತರಿಗೆ ಜ್ಞಾನವಂತರೇ ಸ್ನೇಹಿತ. ದೇವರ ಸಹವಾಸ ಮಾಡಿದ್ರೆ ದೇವರೇ ನಮಗೆ ನಿತ್ಯವೂ ನಿರಂತರ. ಕೆಟ್ಟ ಸಹವಾಸ ಮಾಡಿದ್ರೆ ಕೆಟ್ಟ ಸ್ನೇಹಿತರೇ ಸಿಗ್ತಾರೆ.
ಈ ಕುಡುಕರೇ ಸಿಕ್ಕಿದ್ದಾರೆ. ಇಸ್ಪೆಟ್ ಆಡೋನಿಗೆ ಇಸ್ಪೆಟ್ ಆಡೋರೇ ಸಿಗ್ತಾರೆ. ಅಲ್ಲೇ ಹೋಗಿ ಕೂತ್ಕೊಳ್ತಾನೆ ಮುಂಜಾನಿಂದ ಸಾಯಂಕಾಲವರೆಗೂ. ಹೆಂಡ್ರು ಮಕ್ಕಳು ಕಬರಿಲ್ಲ ಇವನಿಗೆ, ಎಲ್ಲ ಕಲ್ಕೊಂಡು ಬರ್ತಾನೆ. ಒಬ್ಬ ಮನುಷ್ಯ ನಾನು ನೋಡಿದ್ದೇನೆ, ಬಂಗಾರದಂತ ಹೆಂಡತಿ, ಬಂಗಾರದಂತ ಇಬ್ಬರು ಮಕ್ಕಳು. ಇವನು ಹೋಗ್ತಾನೆ ಬೆಳಗಾಂಗೆ ಓಶಿ ಆಡಾಕ. ನಾನು ಕೇಳು ಒಂಡ್ರಾಗಿದ್ದೀನಿ. ದುಡಿಯೋದು 100 ರೂಪಾಯಿ, ಓಶಿ ಆಡೋದು 200 ರೂಪಾಯಿ. ದುಡಿಯೋದು ಎಷ್ಟು ಒಂದ್ ದಿನಕ್ಕೆ? ಗೌಂಡಿ ಕೆಲ್ಸಕ್ಕೆ ಹೋಗ್ತಾನೆ ಇವನು ಮುಂಜಾನಿಂದ ರಾತ್ರಿ ತನಕ ದುಡಿಯಾಕ. ಬೆಳಗಾಂಗೆ ಬೈಲಂಗಲೆಲ್ಲ ಗೌಂಡಿ ಕೆಲಸ ಮಾಡ್ತಾನೆ. ಆ ದುಡಿದಿರುವಂತ ಹಣ ವಾರ ಸಂಬಳ ಓಶಿ ಆಡಕ್ಕೆ ಹೋಗ್ತಾನೆ. ಪಾಪ ಹೆಂಡ್ರು ಮಕ್ಕಳಲ್ಲಿ ಉಪವಾಸ. ಬಂಗಾರದಂತ ಇಬ್ಬರು ಮಕ್ಕಳು, ಬಂಗಾರದಂತೆ ಹೆಂಡತಿನೂ ಸಾಕಾಗ್ತಾ ಇಲ್ಲ ಅವನಿಗೆ. ಇನ್ನೆಲ್ಲಿ ಕುಟುಂಬಗಳು ಉದ್ಧಾರ ಆಗ್ತಾವ್ರಿ? ಇನ್ನೆಲ್ಲಿ ಕುಟುಂಬಗಳ ಅನುಗ್ರಹ ಹೊಂದುತ್ತಾವ್? ಎಂಜಾಯ್ ಅಂತ ಎಂಜಾಯ್. ಅವನು ಮಾಡಿರುವ ಓಶಿಗೆ 2 ಎಕರೆ ಜಮೀನು ಕಳ್ಕೊಂಡನಂತೆ. 2 ಗುಂಟೆ ಜಾಗ, 2 ಗುಂಟೆ ಜಾಗ ಕಳ್ಕೊಂಡ, ಬಾಂಡಿ ಸಾಮಾನು ಕಳ್ಕೊಂಡ, ಮಾರಿಬಿಟ್ಟ. ಮನ್ಯಾಗ ಬಚ್ಚಿಟ್ಟಿದ್ದಿ ಹೆಂಡತಿ ಡಬ್ಬಿನಲ್ಲಿ 200 ರೂಪಾಯಿ 300 ರೂಪಾಯಿ ಕೆಲ್ಸಕ್ಕೆ ಹೋಗಿ ಹೇಳದೆ ಕೆಳದೆ ತೆಗೆದುಕೊಂಡು ಹೋಗಿ ಆ ಓಶಿ ಆಡ್ತಾನಂತೆ. ಎಂಜಾಯ್ ನಡೆದಿರುವ ಘಟನ್ರಿ ಇದು. ದುಃಖ ಪಡುವಂತ ಸ್ಥಿತಿ ಇದು. ದುಃಖ ಪಡಬೇಕು ಈ ಸ್ಥಿತಿಗೆ ಇವರು ಮಾಡುವಂತ ಜೀವನಕ್ಕೆ. ಹೇಳೋರು ಕೇಳೋರು ಯಾರಿಲ್ಲ ಈ ಕಿರಿ ಮಗನಿಗೆ. ಕೆಟ್ಟವರು ಸಾಹಸ ಸಿಕ್ಕಿದ್ರು. ಒಂದು ತುತ್ತು ಊಟ ಮಾಡಕ್ಕ ಕೂಡ ಅವನಿಗೆ ಗತ್ತಿಲ್ಲ. ಲಾಸ್ಟ್ಗೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಓ ಯವ್ವ ಸ್ವಲ್ಪ ಊಟ ಇದ್ರೆ ಕೊಡ್ರಿ, ಹಸುವಿಗೆ ತಾಳಲಾರ್ದಂತ ಪರಿಸ್ಥಿತಿ. ಲಾಸ್ಟಿಗೆ ಒಬ್ಬ ಯಜಮಾನ ಇದ್ದ ಸೌಕಾರ ಮನೆಯಲ್ಲಿ. ಅಲ್ಲಿಗೆ ಹೋಗಿ ಕೇಳ್ತಾ ಇದ್ದಾನೆ, ನೀನೇನೇ ಕೆಲಸ ಕೊಟ್ಟರು ಕೂಡ ನಾವು ಮಾಡ್ತೀವಿ. ಬಾಂಡೆ ತಿಕ್ಕೋ ಕೆಲಸ ಇರಲಿ, ದನ ಕರ ತೊಳೆಯೋ ಕೆಲಸ ಇರಲಿ, ಮೇಯಿಸುವ ಕೆಲಸ ಇರಲಿ, ದನಗಳನ್ನು ಎತ್ತುಗಳನ್ನು, ನಿಮ್ಮ ಮನೆಯಲ್ಲಿ ಕಸ ಗುಡಿಸೋ ಕೆಲಸ ಕೊಡ್ರಿ, ನಿಮ್ಮ ತೋಟ ಎಲ್ಲ ಕ್ಲೀನ್ ಮಾಡುವ ಕೆಲಸ ಕೊಡ್ರಿ, ಏನೇ ಕೆಲಸ ಕೊಡ್ರಿ ನಾನು ಕೆಲಸ ಮಾಡ್ತೇನೆ. ಆ ಸೌಕರ್ಯ ಏನ್ ಮಾಡ್ದ ಗೊತ್ತು? ಅವನಿಗೆ ಕೆಲವು ಪ್ರಾಣಿಗಳಿದಾವೆ, ಸಾಕುವ ಪ್ರಾಣಿಗಳು, ಎತ್ತು, ದನ, ಕರ, ಎಮ್ಮೆ, ಆಡು, ಕುರಿಗಳು, ಹಂದಿಗಳು. ಇವನಿಗೆ ಎಂತ ಕೆಲಸ ಗೊತ್ತು ಕೆಲಸ? ಹೀನವಾದಂತ ಕೆಲಸ, ಹಂದಿಗಳನ್ನು ಮೇಯಿಸುವಂತ ಕೆಲಸ. ಹೋಗು ಮೇಯಿಸೋನು. 50 ಹಂದಿಗಳದಾವ್, ಅವುಗಳನ್ನು ಮೇಯಿಸ್ಕೊಂಡು ಬಂದ ನಂತರ ಊಟ ಕೊಡ್ತೇನೆ, ಅಷ್ಟವರೆಗೂ ಊಟ ಕೊಡುವುದಿಲ್ಲ ಅಂತ. ಈ ಸಾಹುಕಾರ ಕೂಡ ಬಹಳ ಬುದ್ಧಿವಂತ. ಮೊದಲು ಊಟ ಕೊಟ್ರೆ ತಪ್ಪಿಸ್ಕೊಂಡು ಓಡೋದ್ರೆ ಮನೆಯನ್ನೇ ಬಿಟ್ಟು ಬಂದ. ನಾನು ಬಿಟ್ಟು ಹೋಗದೆ ಹೋಗ್ತಾನೆ ಅಂತೇಳಿ ಬುದ್ಧಿವಂತ. ಮೊದಲು ಹಂದಿಗಳು ಮೇಯಿಸು, ಹಿಂದಗಡೆ ಊಟ ಕೊಡ್ತೇನೆ. ಮೇಯಿಸ್ಕೊಂಡು ಬಂದ ಮುಂಜಾನಿಂದ ಸಾಯಂಕಾಲವರೆಗೂ. ಆವಾಗ ಅವನಿಗೆ ಊಟ ಕೊಡ್ತಾ ಇದ್ದೇನೆ. ಹಂದಿಗಳನ್ನು ತಿನ್ನುವ, ಆ ರಾತ್ರಿಯೆಲ್ಲ ಉಳಿದಿದ್ದು ಗಂಜಿ ತಂಗಳನ್ನ ಕೊಡ್ತಾ ಇದ್ದೇನೆ. ಮೊದಲನೇ ಸ್ಥಾನ ಕಳೆದುಕೊಂಡ ಕುಟುಂಬ ಸ್ಥಾನ. ಮೊದಲಿರುವಂತ ಸಭೆನೇ ಕಳ್ಕೊಂಡಿದೆ. ಪರಿಶುದ್ಧವಾದ ಸಭೆ, ಪರಿಶುದ್ಧವಾದ ಆಲಯ, ಪರಿಶುದ್ಧವಾದ ಆತ್ಮಿಕ ತಂದೆಯನ್ನು ನೀನು ಕಳ್ಕೊಂಡಿದ್ದಿ. ಚರ್ಚ್ನಲ್ಲಿ ಆತ್ಮಿಕ ತಂದೆ ನೀನು ಬೆಳೆಸ್ತಾ ಇದ್ದಾನೆ. ನಿನಗೆ ತಂದೆ ಚರ್ಚ್ನಲ್ಲಿ ಎಲ್ಲ ಹಕ್ಕು ಅಧಿಕಾರ ಕೊಟ್ಟಿದ್ದಾನೆ. ಆತ್ಮಿಕ ತಂದೆ ನಿನಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾನೆ. ಆತ್ಮಿಕ ತಂದೆ ನೀನು ಮೇಲಕ್ಕೆ ಬರಬೇಕು, ಆಶೀರ್ವಾದಕರವಾಗಿ ಬೆಳೆಯಬೇಕು, ಪರಿಪಕ್ವತನಾಗಿ ಬೆಳಿಬೇಕು, ದೇವರ ರಾಜ್ಯದಲ್ಲಿ ನೀನು ಸುಗುಣವುಳ್ಳವನಾಗಿ ಬೆಳೆಯಬೇಕು. ತಂದೆ ನಿನಗೆ ಎಲ್ಲ ಅಧಿಕಾರ ಕೊಟ್ಟ ಪಾಸ್ಟರ್, ಆತ್ಮಿಕ ತಂದೆ ನೀನು ಕಳ್ಕೊಂಡಿದ್ದೀಯಾ? ಮೊದಲಿರುವ ಸ್ಥಾನ ಎಲ್ಲೋಯ್ತು? ಮೊದಲು ದೇವರ ಆಲಯದಲ್ಲಿ ತಂದೆ ಪಕ್ಕದಲ್ಲಿ, ಆತ್ಮಿಕ ತಂದೆ ಪಾಸ್ಟರ್ ಪಕ್ಕದಲ್ಲಿದ್ದು ನೀನು ಬೆಳೀತಾ ಇದ್ದಿ, ಆರಾಧನೆ ಮಾಡ್ತಾ ಇದ್ದಿ, ವಾಕ್ಯ ಓದ್ತಾ ಇದ್ದಿ, ವಾಕ್ಯವನ್ನು ಕೇಳುತ್ತಾ ಇದ್ದಿ, ಪರಿಶುದ್ಧತೆಯಲ್ಲಿ ಬೆಳೀತಾ ಇದ್ದಿ. ಎಲ್ಲ ಹಕ್ಕು ಚರ್ಚಿನಲ್ಲಿ ಆತ್ಮಿಕ ವರಗಳು, ಗುಣಗಳು, ಫಲಗಳು ನೀನು ಹೊಂದಿಕೊಂಡಿದ್ದಿ ತಂದೆಯಿಂದ. ದೇವರ ಆಶೀರ್ವಾದ ನೀನು ಹೊಂದಿಕೊಂಡಿದ್ದಿ ಚರ್ಚಿನಲ್ಲಿ. ದೇವರ ಅಭಿಷೇಕ ನೀನು ಹೊಂದಿಕೊಂಡಿದ್ದಿ. ದೇವರ ರಕ್ಷಣೆ ನೀನು ಹೊಂದಿಕೊಂಡಿದ್ದಿ. ದೇವರ ಮಹಿಮಕ್ಕೆ ನೀನು ಬಂದಿದ್ದಿ. ಈಗ ಆತ್ಮಿಕ ಸಭೆ, ಆತ್ಮಿಕ ತಂದೆಯನ್ನು ಬಿಟ್ಟು ಲೋಕಕ್ಕೆ ಹೋಗಿ ಲೋಕದಲ್ಲಿ ಎಲ್ಲವನ್ನು ನೀನು ಕಳೆದುಕೊಂಡಿ. ದೇವರಲ್ಲಿ ಹೇಗಿದೆ ಈಗ ನಿನ್ನ ಪರಿಸ್ಥಿತಿ? ಹೇಗಿದೆ ನಿನ್ನ ಸ್ಥಿತಿ? ನಿನ್ನ ಜೀವಿತ, ನಿನ್ನ ಮಾರ್ಗ ಹೇಗಿದೆ? ನಿನ್ನ ಪರಿಶುದ್ಧತೆ ನೀನು ಹೇಗಿದೆ? ಜೀವಿತ
ನಿನ್ನ ಜ್ಞಾನ ಜೀವಿತ ಹೇಗಿದೆ ಕಳೆದುಕೊಂಡಿದ್ದನಲ್ಲ, ಆವಾಗ ಬುದ್ಧಿ ಬರ್ತಾ ಇದೆ. ಬುದ್ಧಿ ಬಂತ, ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಸಾಕಷ್ಟು ಆಸ್ತಿ, ಹಕ್ಕು, ಅಧಿಕಾರ ಇದೆ, ಎಲ್ಲ ಕಳೆದುಕೊಂಡು ಇಂಥ ಹೀನ ಸ್ಥಿತಿಗೆ ನಾನು ಬಂದಿದ್ದೇನೆ, ಇಂಥ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ. ಕಾರಣ ಯಾರು? ಯಾರು ಕಾರಣ? ಯಾರು ತಂದೆ ಮನೆಯನ್ನು ಬಿಟ್ಟು ಹೀನ ಸ್ಥಿತಿಗೆ ಬರ್ತಾರೋ ಅವರೇ. ಪರಿಣಾಮ ಪಶ್ಚಾತ್ತಾಪ ಪಡೋದು. ಈ ದಾರಿ ತಪ್ಪಿ ಹೋಗಿರುವ ಮನುಷ್ಯನು, ಕಿರಿಮಗನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಯ್ಯೋ ದೇವರೇ, ನನ್ನನ್ನು ಕ್ಷಮಿಸು ಪ್ರಭು. ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ದೇವರೇ, ನಾನು ಕುಟುಂಬವನ್ನು ಬಿಟ್ಟಿದ್ದೇನೆ, ಆತ್ಮಿಕ ಸಭೆ ಬಿಟ್ಟಿದ್ದೇನೆ, ಆತ್ಮಿಕ ತಂದೆಯನ್ನು ಬಿಟ್ಟಿದ್ದೇನೆ, ಆತ್ಮಿಕ ವಾಕ್ಯವನ್ನು ಬಿಟ್ಟಿದ್ದೇನೆ. ನನ್ನ ಸಭೆಯಲ್ಲಿ, ತಂದೆ ಮನೆಯಲ್ಲಿ ಸಾಕಷ್ಟು ಹಕ್ಕು, ಅಧಿಕಾರ ಇದೆ, ನಾನು ಕಳೆದುಕೊಂಡಿದ್ದೇನೆ. ಬಿಟ್ಟೋದ, ತಿರುಗಿ ಬಂದ, ಅಪ್ಪಿಕೊಂಡ, ಕಣ್ಣೀರು ಸುರಿಸಿದ, ದುಃಖಪಟ್ಟ, ನೋವು ಪಟ್ಟ. ನನ್ನ ಮಗನೇ, ನೀನು ಬಿಟ್ಟು ಹೋಗುದ. ಮನೆಗೆ ಕರ್ಕೊಂಡೋದ. ಕರ್ಕೊಂಡೋಗಿ ಅಪವಿತ್ರವಾದಂತ, ರಾಡಿಯಾದಂತ, ಅಶುದ್ಧವಾದಂತ ವಸ್ತ್ರಗಳನ್ನು ತೆಗೆಸಿದ, ಶುದ್ಧ ಮಾಡಿದ, ಜಳಕ ಮಾಡಿಸಿದ, ಸ್ನಾನ ಮಾಡಿಸಿದ, ಪರಿಶುದ್ಧ ಮಾಡಿದ. ತನ್ನ ಬೆಡ್ರೂಮ್ಗೆ ಕರ್ಕೊಂಡೋದ. ಒಳ್ಳೆ ಶೂಟ್ ಹಾಕಿದ, ಬಂಗಾರ ಉಂಗುರ ಹಾಕಿದ, ಮತ್ತೆ ನಕ್ಲಿಸ್ ಹಾಕಿದ, ಚೈನ್ ಹಾಕಿದ. ಒಳ್ಳೆ ತನ್ನ ಮನೆಯಲ್ಲಿ ಡೈನಿಂಗ್ ಟೇಬಲ್ ನಲ್ಲಿ ಕೂರಿಸಿಕೊಂಡ. ಒಳ್ಳೆ ರಾಜ ಭೋಜನವನ್ನು ಕೊಟ್ಟ. ಒಳ್ಳೆ ಊಟವನ್ನು ಸಿದ್ಧ ಮಾಡಿದ. ಒಳ್ಳೆ ಊಟವನ್ನು ಉಳಿಸಿದ. ಒಳ್ಳೆ ತನ್ನ ಬೆಡ್ರೂಮ್ ನಲ್ಲಿ ಕೂರಿಸಿದ. ಅಲ್ಲೆಲ್ಲ ಕಳ್ಕೊಂಡಿರುವ ಸ್ಥಾನವೆಲ್ಲ, ಸ್ಥಿತಿಯೆಲ್ಲ ಮತ್ತೆ ಪಡ್ಕೊಂಡು. ಮೊದಲು ಎಲ್ಲಿದ್ದಿ ನೀನು? ಈಗ ಹೇಗಿದ್ದೀನಿ? ಕಳ್ಕೊಂಡ ನೀನು ಮತ್ತೆ ಪಡ್ಕೋ ರಕ್ಷಣೆ. ಕಳ್ಕೊಂಡ ನೀನು ವಿಶ್ವಾಸ, ಆ ವಿಶ್ವಾಸ ಪಡ್ಕೋ. ಕಳ್ಕೊಂಡ ಪರಿಶುದ್ಧತೆ ಮತ್ತೆ ಪರಿಶುದ್ಧತೆಗೆ ಪಡ್ಕೊಳ್ಳೋದಕ್ಕಾಗಿ, ಪರಿಶುದ್ಧ ಜೀವಿತಕ್ಕೆ ಜೀವಿಸ್ಲಿಕ್ಕೆ ಮತ್ತೆ ಬಾ, ಓಡಿ ಬಾ ದೇವರ ಕಡೆಗೆ. ಕಳೆದುಕೊಂಡ ದೇವರ ಸಹವಾಸ, ಸಭೆಯ ಸಹವಾಸ ಮತ್ತೆ ನೀನು ಪಡ್ಕೋ. ಕಳ್ಕೊಂಡಂತ ಆತ್ಮಿಕ ವರಗಳು, ಫಲಗಳು ಮತ್ತೆ ನೀನು ಪಡ್ಕೋ. ದೇವರ ಆಲಯದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ಕಳೆದುಕೊಂಡಂತ ರಕ್ಷಣಾನಂದ, ಪಶ್ಚಾತ್ತಾಪದಿಂದ ಓಡಿ ಬಂದು ಸಭೆಗೆ ರಕ್ಷಣವನ್ನು ಕಾಪಾಡಿಕೋ, ಪಡ್ಕೋ. ಕಳೆದುಕೊಂಡಿರುವಂತ ಕರ್ತನ ಭೋಜನ ಮತ್ತೆ ಪಡ್ಕೋ. ನೀನು ಕಳ್ಕೊಂಡಿದ್ದಿ, ನಷ್ಟ, ದುಃಖ, ನೋವು, ಶ್ರಮ, ರೋಗ ಅನುಭವಿಸುತ್ತೆ. ಪಡ್ಕೊಂಡಿದ್ದಿ, ದೇವರ ಅನುಗ್ರಹವನ್ನು ಕೊಂಡಿದ್ದೆ. ದೇವರು ಮತ್ತೆ ನಿನ್ನನ್ನು ತನ್ನ ಸ್ಥಾನದಲ್ಲಿ ನಿಲ್ಲಿಸುತ್ತಾನೆ. ಮತ್ತೆ ನಿನ್ನನ್ನು ಪರಿಶುದ್ಧನಾಗಿ ಮಾಡುತ್ತಾನೆ. ಮತ್ತೆ ನಿನ್ನನ್ನು ದೇವರು ತನ್ನ ಕೃಪೆಯಿಂದ ತುಂಬಿಸುತ್ತಾನೆ. ದೇವರು ನಿನಗೆ ಆತ್ಮಿಕ ವರಗಳು, ಫಲಗಳು ನಿನ್ನಲ್ಲಿ ಅನುಗ್ರಹಿಸುತ್ತಾನೆ. ಮತ್ತೆ ದೈವಿಕ ಪ್ರೀತಿ, ಸಮಾಧಾನ, ಶಾಂತಿ, ಆತ್ಮಿಕ ಗುಣಗಳಿಂದ ದೇವರು ನಿನ್ನನ್ನು ತುಂಬಿಸುತ್ತಾನೆ. ಮತ್ತೆ ದೇವರು ನಿನ್ನನ್ನು ತನ್ನ ಸಭೆಯಲ್ಲಿ ದೇವರ ಸಾಕ್ಷಿಗಾಗಿ ನಿನ್ನನ್ನು ನಿಲ್ಲಿಸುತ್ತಾನೆ. ದೇವರು ಮತ್ತೆ ತಿರುಗಿ ನಿನ್ನನ್ನು ಸಭೆಯಲ್ಲಿ ನಿನ್ನನ್ನು ಉಪಯೋಗ ಮಾಡಿಕೊಳ್ಳುತ್ತಾನೆ ತನ್ನ ಮಹಿಮಕ್ಕೋಸ್ಕರ. ಕಳೆದುಕೊಂಡಿದ್ದ ಇಷ್ಟು ವರ್ಷಗಳು ದೇವರ ಆಲಯಕ್ಕೆ ಬಂದಿಲ್ಲ. ಬಾ, ಮನಸ್ಸು ಮಾಡು, ನೀನು ಎಲ್ಲ ತ್ಯಜಿಸಿ ಬಾ ದೇವರ ಆಲಯಕ್ಕೆ. ದೇವರ ಆಲಯದಲ್ಲಿ, ತನ್ನ ರಾಜ್ಯದಲ್ಲಿ 100ರಷ್ಟು ನೀನು ಬೆಳಿ. ಕಳೆದುಕೊಂಡಿದ್ದು ತಿರುಗಿ ಮತ್ತೆ ಪಡ್ಕೋ. ಪಡ್ಕೊಂಡಿದ್ದು ಕಲ್ಕೊಳ್ಳಬೇಡ. ಮತ್ತೆ ಕಲ್ಕೊಂಡಿದ್ದು ನಷ್ಟ ಅನುಭವಿಸಬೇಕಾಗುತ್ತದೆ. ಕಲ್ಕೊಂಡಿದ್ದು ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ಕಲ್ಕೊಂಡಿದ್ದು ಅಪವಿತ್ರತೆಗೆ, ಅಶುದ್ಧತೆಗೆ ಪಾತ್ರನಾಗುತ್ತೆ. ಕಲ್ಕೊಂಡಿದ್ದು ಮತ್ತೆ ನೀನು ಸೈತಾನನ ಕೈಯಲ್ಲಿ ಸಿಕ್ಕಾಕೊಳ್ಳಬೇಕಾಗುತ್ತದೆ. ಪಡ್ಕೋ ದೇವರ ಸನ್ನಿಧಾನ. ಪಶ್ಚಾತ್ತಾಪ ಪಡುವ ದೇವರೇ, ಮೊದಲಿರುವಂತಹ ಹೆಜ್ಜೆ, ಮೊದಲಿರುವಂತಹ ಸ್ಥಾನ, ಮೊದಲಿರುವಂತಹ ತೋಟ, ಮೊದಲಿರುವಂತಹ ತೀರ್ಮಾನ, ಮೊದಲಿರುವಂತಹ ನಂಬಿಕೆ, ವಿಶ್ವಾಸ, ಮೊದಲಿರುವಂತಹ ಸಭೆ ಕಾಪಾಡಿಕೊ, ಪಡ್ಕೊ, ತೀರ್ಮಾನ ತೆಗೆದುಕೊ ಜೀವಿತದಲ್ಲಿ. ಪ್ರಭಾ, ಮೊದಲು ಮಾಡಿರುವಂತಹ ತಪ್ಪುಗಳು, ಹಿಂದೆ ಮಾಡಿರುವಂತಹ ತಪ್ಪುಗಳು ನಾನು ಮಾಡುವುದು ಬದಲಾಯಿಸಿಕೊಂಡಿದ್ದೇನೆ. ಮೊದಲು ಹೇಗಿದ್ದೇನಲ್ಲ ಮತ್ತೆ ಹಾಗೆ ನಾನು ಇರುತ್ತೇನೆ.
ಮೊದಲಿರುವಂತಹ ಉಜ್ಜೀವನ, ಮೊದಲಿರುವಂತಹ ಪ್ರಾರ್ಥನಾ ಜೀವಿತ, ಮೊದಲಿರುವಂತಹ ವಿಶ್ವಾಸ ಜೀವಿತ, ಮೊದಲಿರುವಂತಹ ರಕ್ಷಣಾ ಜೀವಿತ, ಮೊದಲಿರುವಂತಹ ಸಭೆಯ ಸಹವಾಸ, ಮೊದಲಿರುವಂತಹ ಕ್ರಮವಾಗಿ ವಾರ ಸಭೆಗೆ, ಮೊದಲಿರುವಂತಹ ದೇವರ ಸಭೆಯಲ್ಲಿ ಪ್ರಯೋಜನ ಉಪಯೋಗ ಆಗುವಂತದ್ದು ಪಡ್ಕೊಳ್ಳೋದು, ತೀರ್ಮಾನ ತೆಗೆದುಕೊಳ್ಳೋದು. ಕನೆಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ.